ತಂದೆ, ಇರುಳೆಲ್ಲ ಕಾಪಾಡಿದೆ. ಇನ್ನೊಂದು ದಿನ ತಂದೆ, ಮರೆಯದ ನನ್ನ ಪ್ರಿಯನೇ, ನಿನ್ನ ಸ್ನೇಹವೇ ನಲಿಯುವೆನು. ನನ್ನ ಮರೆಯದ ನನ್ನ ಪ್ರಿಯನೇ, ನಿನ್ನ ಸ್ನೇಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಡ್ಯಾಡಿ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಡ್ಯಾಡಿಯನ್ನು ನೋಡಿ ಹೇಳೋಣ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ವೇದನೆ ಕಷ್ಟಗಳು, ಡ್ಯಾಡಿಯನ್ನು ನೋಡಿ ಹೇಳಿ, ಎಂದಿಗೂ ಅಗಲಿಸದು. ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಯೇಸು ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ.
ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಯಾವ ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದ. ಹೌದು ಡ್ಯಾಡಿ, ಈ ಮುಂಜಾನೆ ಡ್ಯಾಡಿಯನ್ನು ನೋಡಿ ಹೇಳಿ, ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖದಲ್ಲಿ ನನಗೆ ಸಂತೋಷ, ನಿನ್ನ ಪಾದದಲ್ಲಿ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲಿ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲಿ. ಅಯ್ಯ ಸ್ತೋತ್ರ ಸ್ತೋತ್ರ. ಹಾಗೆ ಎದ್ದು ನಿಂತು ಕರ್ತನನ್ನು ಮಹಿಮೆ ಪಡಿಸುವ. ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ದೀನರಾದ ನಮ್ಮನ್ನು ಎಂದೆಂದು ನೆನೆಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಜೊತೆಗಾರನೇ ಅಯ್ಯ ಸ್ತೋತ್ರ ಸ್ತೋತ್ರ. ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಉನ್ನತದಲ್ಲಿ ಅಪ್ಪ ನಿಮಗೆ ಮಹಿಮೆ ಉಂಟಾಗಲಿ, ಘನತೆ ಉಂಟಾಗಲಿ, ಗೌರವ ಆರಾಧನೆ ಉಂಟಾಗಲಿ ಆಗಲಿ. ಈ ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಈ ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಓ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ
ಥ್ಯಾಂಕ್ ಯು ಫಾದರ್ ಗಾಡ್. ಜಿಂಕೆಯು ನೀರಿಗಾಗಿ ತವ ಕರಿ ಓಡುವಂತೆ, ಜಿಂಕೆಯು ನೀರಿಗಾಗಿ ತವ ಕರಿ ಓಡುವಂತೆ, ನನ್ನಾತ್ಮ ತವಕಿಸಿದೆ ನಿನಗಾಗಿ, ನನ್ನಾತ್ಮ ತವಕಿಸಿದೆ, ಆತ್ಮ ತವಕಿಸಿದೆ ನಿನಗಾಗಿ, ನನ್ನಾತ್ಮ ತವಕಿಸಿದೆ. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ಹೌದು ಡ್ಯಾಡಿ, ನನ್ನ ಬಾಳ ಪ್ರಕಾಶವೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ದಿನವೆಲ್ಲ ನನ್ನ ಧ್ಯಾನವು ನಿನ್ನ ನೆನಪಲ್ಲವೋ, ದಿನವೆಲ್ಲ ನನ್ನ ಧ್ಯಾನವು ನಿನ್ನ ನೆನಪಲ್ಲವೋ, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ, ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ನಿಮಗೆ ನನ್ನ ಆರಾಧನೆ, ಆರಾಧನೆ. ಎಸ್ ಡ್ಯಾಡಿ, ಆರಾಧನೆ, ನಿಮಗೆ ನನ್ನ 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 ಆರಾಧನೆ. ಆರಾಧನೆಗೆ ಯೋಗ್ಯನಾದ ದೇವರೇ, ಆರಾಧನೆಗೆ ಯೋಗ್ಯನಾದ ಕರ್ತನೇ, ಆರಾಧನೆಗೆ ಯೋಗ್ಯನಾದ ತಂದೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಬಾಯಿ ಬಿಚ್ಚಿ ಆತನಿಗೆ ಕೃತಜ್ಞತೆ ಸಲ್ಲಿಸಿರಿ, ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ. ಈ ವರ್ಷದ ಕೊನೆಯ ಆರಾಧನೆ, ಈ ವರ್ಷದಲ್ಲಿ ಕೊನೆಯ ಭಾನುವಾರದ ಆರಾಧನೆ,
ಎಷ್ಟು ಮ್ಯಾಕ್ಸಿಮಮ್ ಆತನ ಘನಪಡಿಸ್ಲಿಕ್ಕೆ ಸಾಧ್ಯವೋ ಘನಪಡಿಸಿ, ಎಷ್ಟು ಮ್ಯಾಕ್ಸಿಮಮ್ ಆತನನ್ನು ಗೌರವಿಸಲಿಕ್ಕೆ ಸಾಧ್ಯವೋ ಗೌರವಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಿ, ಯಾರು ಸುಮ್ಮನಿರಬೇಡಿ, ಎಲ್ಲರೂ ಬಾಯಿ ಬಿಚ್ಚಿ ಸ್ತೋತ್ರ ಮಾಡಿ. ಥ್ಯಾಂಕ್ ಯು. ಮೈನರ್ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಆಫ್ ನೋಟ್ ಹೈ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಆತನನ್ನು ಮಹಿಮೆ ಪಡಿಸ್ಲಿಕ್ಕೆ ಸಾಧ್ಯವೋ ಮಹಿಮೆ ಪಡಿಸಿ. ಈ ವರ್ಷದ ಕೊನೆ ಆರಾಧನೆ. ಸುಮ್ಮನಿರಬೇಡಿ ಅಣ್ಣ, ಅಕ್ಕ, ಸುಮ್ಮನಿರಬೇಡಿ. ಎಲ್ಲ ಬಾಯಿ ಬಿಚ್ಚಿ ಡ್ಯಾಡಿ ಜೊತೆ ಮಾತಾಡಿ, ಆತನನ್ನು ಮಹಿಮೆ ಪಡಿಸಿ. ಓ ಹಲ್ಲೆಲೂಯಾ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ಮಾಡಿರುವೆ ಡ್ಯಾಡಿ, ನಿಮಗೆ ನನ್ನ ಆರಾಧನೆ. ಅನುದಿನವೂ ಪೋಷಿಸಿದೆ, ಕರ ಹಿಡಿದು ನಡೆಸಿದೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. Hallelujah, hallelujah. Thank you, thank you, thank you, thank you Jesus. Hallelujah, hallelujah, hallelujah. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ತಂದೆಯಾದ ನಂದೇವನೇ, ಕರ್ತನೇ ನನ್ನ ತಂದೆಯೇ. ಮಹಿಮೆಯು ಮಹತ್ವವು ನಿನಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿನಗೆ ತಾನೇ ಎಂದೆಂದಿಗೂ. ಮಹಿಮೆಯು ಮಹತ್ವವು ನಿನಗೆ ತಾನೇ ಎಂದೆಂದಿಗೂ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಎಸ್ ಡ್ಯಾಡಿ. ಪ್ರತ್ಯೇಕಿಸಿದೆ, ಹೌದಪ್ಪ, ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ, ಅನುದಿನವೂ ನಿಮಗೆ. ಆರಾಧನೆ ನಿಮಗೆ, ಅನುದಿನವೂ ನಿಮಗೆ. ನನ್ನಲ್ಲಿ ಮಮತೆ ಇಟ್ಟು
ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ, ನಿನ್ನ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ, ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯು ಕರ್ತನೇ ನಿಮಗೆ ತಾನೇ, ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ಪಾಪವಲ್ಲ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ, ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇತ್ತು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇತ್ತು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ
ಎಸ್ ಡ್ಯಾಡಿ, ತೊಳೆದೆ ನನ್, ಹೌದಪ್ಪ, ತೊಳೆದೆ ನನ್ ಪಾಪವೆಲ್ಲ ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೇ. ಎಸ್ ಡ್ಯಾಡಿ, ನಿನ್ ಸಮ್ಮುಖದಿ ನಿಲ್ಲಿಸಿರುವೆ, ನಿನ್ ಚಿತ್ತ ಮಾಡಲೆಂದೇ. ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಎಸ್ ಡ್ಯಾಡಿ, ಅರಸರಾಗಿ ಯಾಜಕರಾಗಿ ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಅರಸರಾಗಿ ಯಾಜಕರಾಗಿ, ಎಸ್ ಡ್ಯಾಡಿ, ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಅರಸರಾಗಿ, ಎಸ್ ಲಾರ್ಡ್, ಯಾಜಕರಾಗಿ, ಹೌದು ತಂದೆಯೇ, ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಏರ್ಪಡಿಸಿದೆ ನಿನ್ ಸೇವೆಗೆಂದೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಘನತೆಯು ಗೌರವವು ಕರ್ತನೇ ನಿಮಗೆ ತಾನೇ. ಕರ್ತನೇ ನಿಮಗೆ ತಾನೇ. ನನ್ನ ಕರ್ತನೇ ನಿಮಗೆ ತಾನೇ. ಕರ್ತನೇ ನಿಮಗೆ ತಾನೇ. ಹಲ್ಲೆಲೂಯಾ. ಥ್ಯಾಂಕ್ ಯು. ನನ್ನಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ, ನನ್ನ ಮೇಲೆ ಎಷ್ಟು ದಯೆ ತೋರಿಸಿದ್ದೀರಿಯಪ್ಪ, ನನಗಾಗಿ ಎಷ್ಟು ಅಕ್ಕರೆ ವಹಿಸಿದ್ದೀರಿ. ಹಲ್ಲೆಲೂಯಾ. ನಿಮ್ಮ ಪ್ರಾಣವನ್ನೇ ನೋಡದೆ ನನಗಾಗಿ ಬಲಿಯಾಗಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟಿದ್ದೀರಿ. ನಿಮಗೆ ವಂದನೆ. ಹಲ್ಲೆಲೂಯಾ. ನಿಮಗೆ ವಂದನೆ. ಹಲ್ಲೆಲೂಯಾ. ಬಾಯಿ ಬಿಚ್ಚಿ ಹೇಳಿ, ಅಪ್ಪ ವಂದನೆ. ಹೃದಯದ ಆಳದಿಂದ ಹೇಳಿ, ಡ್ಯಾಡಿ ವಂದನೆ. ಕರ್ತನೇ ವಂದನೆ. ಡ್ಯಾಡಿ 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 ಓ ಡ್ಯಾಡಿ 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 ಡ್ಯಾಡಿ. ಥ್ಯಾಂಕ್ ಯು. ನಿನಗೆ ವಂದನೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಿನ್ನನ್ನು ಆರಾಧಿಸುವುದು ನಮಗೆ ಸಿಕ್ಕಿದ ಸೌಭಾಗ್ಯ ಅಪ್ಪ. ನಿನ್ನನ್ನು ಆರಾಧಿಸುವುದು ನಮಗೆ ಸಿಕ್ಕಿದ ಸೌಭಾಗ್ಯ. ಹಲ್ಲೆಲೂಯಾ. ನಮ್ಮ ಸೃಷ್ಟಿಕರ್ತನನ್ನು ಕಂಡುಕೊಳ್ಳುವ ಭಾಗ್ಯ ಸಿಕ್ಕಿದೆಯಲ್ಲ. ವಂದನೆ ವಂದನೆ ವಂದನೆ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ವಂದನೆ. ನೀನನ್ನು ಸ್ತುತಿಸುವುದು ಯುಕ್ತವೂ ಯೋಗ್ಯವೂ ಆಗಿದೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್ ಗಾಡ್, 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 ಥ್ಯಾಂಕ್ ಯು ಫಾದರ್ ಗಾಡ್.
ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ನಾವು ದೇವರ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಕೊಲೋಸೆ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ದೇವರಿಗೆ ಹೆಚ್ಚು ಹೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕರ್ತನ ಹತ್ರ ಯಾಕೆ ಬರೋದು? ಅನೇಕರಿಗೆ ಆಶೀರ್ವಾದ ಪಡ್ಕೊಂಡು ಅಷ್ಟಕ್ಕೆ ನಿಂತು ಹೋಗೋದೇ ಆಗ್ಬಿಡ್ತದೆ. ಆಶೀರ್ವಾದ ಪಡ್ಕೊಳ್ಳೋವರೆಗೆ ಕರ್ತನು, ಆಮೇಲೆ ಕರ್ತನೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಮತ್ತೆ ಯಾವಾಗ ಬೇಕು ಅಂತಂದರೆ ಮತ್ತೆ ಏನಾದರೂ ಸಮಸ್ಯೆ ಒಕ್ಕರ್ಸ್ಕೊಂಡಾಗ ಆಮೇಲೆ ಕರ್ತನು. ಆದರೆ ಇವತ್ತು ನಮಗೆ ದೇವರ ವಾಕ್ಯ ಏನು ಹೇಳ್ತದೆ? ನಮಗೆ ನಾವು ದೇವರ ಬಳಿಗೆ ಬರುವ ಉದ್ದೇಶ ಏನು ಅಂತ ಹೇಳಿ ದೇವರ ವಾಕ್ಯ ಏನು ಹೇಳ್ತದೆ? ನಾವು ಹಂತ ಹಂತವಾಗಿ ಮುಂದಿನ ಲೆವೆಲ್ಗೆ ಹೋಗಬೇಕು. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯೇ, ಈ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಿ, ನಿನ್ನ ವಾಕ್ಯವನ್ನು ನಾವು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ನಮಗೆ ಅನುಗ್ರಹ ಕೊಡಿಯಪ್ಪ. ನೀವು ನಮ್ಮೊಬ್ಬೊಬ್ಬರ ಸಂಗಡ ಮಾತಾಡಿ ನಿಮ್ಮ ಆಲೋಚನೆಯನ್ನು ನಮಗೆ ತಿಳಿಸ್ಕೊಡಿಯಪ್ಪ. ನಮ್ಮನ್ನು ಈ ಆತ್ಮಿಕ ಜೀವಿತಕ್ಕೆ ಕರೆದ ಉದ್ದೇಶವನ್ನು ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಮ್ಮೊಬ್ಬೊಬ್ಬರ ಸಂಗಡ ಮಾತಾಡಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯ. ಇನ್ನೊಂದು ಸರಿ ಅದನ್ನೇ ಓದಿ. ಆತನಲ್ಲಿ ಬೇರೂರಿಕೊಂಡು. ಆತನಲ್ಲಿ ಬೇರೂರಿಕೊಂಡು. ಪಕ್ಕದಲ್ಲಿರೋ ಕೇಳಿ, ಬೇರೂರಿದ್ದೀರಾ? ಕರ್ತನಲ್ಲಿ ಬೇರೂರಿದ್ದೀರಾ? ಭದ್ರವಾಗಿ ಬೇರೂರ್ರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಭಕ್ತಿ ವೃದ್ಧಿಯನ್ನು ಹೊಂದಿ. ಭಕ್ತಿ ವೃದ್ಧಿ ಆಗಿದೆಯಾ? ಪಕ್ಕದಲ್ಲಿ ಕೇಳಿ, ಭಕ್ತಿ ವೃದ್ಧಿ ಆಗಿದೆಯಾ? ₹1 ಹಂಗೆ ಇಟ್ಕೊಂಡಿದ್ದೀರಾ? ವೃದ್ಧಿ ಮಾಡಿದ್ದೀರಾ? ವೃದ್ಧಿ ಆಗಿದೆಯಾ? ಭಕ್ತಿ ವೃದ್ಧಿ ಆಗಬೇಕು. ಹೋದ ವರ್ಷ ಇದ್ದದಕ್ಕಿಂತ ಈ ವರ್ಷ ನೀವು ಇನ್ನೂ ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತ್ಮಿಕವಾಗಿ ಬೆಳೆದಿದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ಹಲ್ಲೆಲೂಯ. ನಿಮಗೆ ಅದು ವ್ಯತ್ಯಾಸ ಗೊತ್ತಾಗಬೇಕು. ಎಷ್ಟು ಜನ ಹೇಳ್ತೀರಿ, ಈ ವರ್ಷ ಪ್ರಾರಂಭ ಆದಕ್ಕಿಂತ ಇನ್ನೂ ನಾನು ಬೆಳೆದಿದ್ದೀನಿ, ಪ್ರಾರಂಭದಲ್ಲಿ ಇದ್ದದಕ್ಕಿಂತ ಇವಾಗ ನಾನು ಬೆಳೆದಿದ್ದೀನಿ? ಎಷ್ಟು ಜನ ನಂಬ್ತೀರಿ? ಕರ್ತನೊಂದಿಗಿನ ಬಾಂಧವ್ಯ, ವಾಕ್ಯ, ಪ್ರಾರ್ಥನೆ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ವೃದ್ಧಿ ಆಗಬೇಕು. ಆಮೇಲೆ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ. ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು. ನಿಮಗೆ ಏನು ಉಪದೇಶ ಮಾಡಲ್ಪಟ್ಟಿದೆ? ಪ್ರಿಯರೇ, ಚೆನ್ನಾಗಿ ಗಮನಿಸಿ. ನಿಮಗೆ ನಿಮ್ಮ ಮನೆಯಲ್ಲಿ ಏನು ಉಪದೇಶ ಮಾಡಲ್ಪಟ್ಟಿದೆ? ನಿಮಗೆ ಏನು ಉಪದೇಶ ಮಾಡಲ್ಪಟ್ಟಿದೆ? ನಿಮಗೆ ಏನು ಬೋಧನೆ ಮಾಡಲ್ಪಟ್ಟಿದೆ? ಆ ಬೋಧನೆಯಲ್ಲಿ ನೀವು ಏನು ಮಾಡಬೇಕಂತೆ? ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡಿ. ಬೋಧನೆಯಲ್ಲಿ ಉಪದೇಶ ನಂಬಿಕೆಯಲ್ಲಿ ನೆಲೆಗೊಂಡು. ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯ. ಕೊಡಲ್ಪಡುವ ನಿಮ್ಮ ಸಭೆಯಲ್ಲಿ, ನಿಮ್ಮ ಮನೆಯಲ್ಲಿ ಕೊಡಲ್ಪಡುವ ಆಹಾರದಲ್ಲಿ ಬೆಳಿಬೇಕ್ರಿ. ಹೋಟ್ಲ್ ತಿಂಡಿ ಯಾವಾಗಲೂ ಒಂದು ಸರಿ, ಅರ್ಥ ಆಯ್ತಲ್ಲ? ದಿನ ಹೋಟ್ಲ್ ತಿಂಡಿನೇ ನೀವು ತಿಂತಾಯಿದ್ರೆ ಅಲ್ಸರ್ ಬಂದುಬಿಡ್ತದೆ. ಹೋಟ್ಲ್ ಇಟ್ಟಿರೋರು ಬೇಜಾರು ಮಾಡ್ಕೋಬೇಡ್ರಿ. ಹೊರಗಿನ ಊಟ ಅಪರೂಪಕ್ಕೆ ಓಕೆ, ಆದರೆ ಮನೆ ಊಟ ಅದು ನಮಗೆ ಆರೋಗ್ಯಕರವಾದದ್ದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಹಂಗಾಗಿ ನಾವು ಬೆಳೆಯುವಂಥದ್ದು ನಮಗೆ ನಮ್ಮ ಮನೆಯಲ್ಲಿ ಏನು ಉಪದೇಶ ಕೊಡಲ್ಪಡ್ತಾ ಇದೆ. ನಿಮಗೆ ಕೊಡಲ್ಪಡ್ತಿರುವಂಥ ಉಪದೇಶ ನಿಮಗೆ ಗ್ರಹಿಕೆಗೆ ಬರ್ತಾ ಇದೆಯಾ? ಏನೇನು ಯಾವ ಉಪದೇಶಗಳು ನಿಮಗೆ ಸಿಗ್ತಾ ಇದೆ? ಯಾವ ಮಾರ್ಗದರ್ಶನ ನಿಮ್ಗೆ ಸಿಗ್ತಾ ಇದೆ? ಆರ್ ಯು ಕ್ಲಿಯರ್? ನಿಮಗೆ ಸ್ಪಷ್ಟವಾಗಿದೆಯಾ? ಒಂದೇ ಒಂದು ಉದ್ದೇಶ, ನಾವು ಆತ್ಮಿಕ ಉಪದೇಶವನ್ನು ಹೊಂದಿ ಏನು ಮಾಡಬೇಕಂತೆ? ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ನಿಲ್ಲಬೇಕು. ಈ ಆತ್ಮಿಕ ಜೀವಿತದಲ್ಲಿ ನೆಲೆಗೊಂಡು ನಿಲ್ಲಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇಷ್ಟು ಆಗುವ ಕಾರ್ಯ ಏನಂದರೆ ಕೊನೆಯಲ್ಲಿ ಒಂದು ಪದ ಇದೆ ನೋಡಿ, ದೇವರಿಗೆ ಹೆಚ್ಚು ಹೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಹಲ್ಲೆಲೂಯ. ಅಲ್ಲಿ ಮೇಲಿಂದ ನೋಡೋದಾದರೆ, ಆತನಲ್ಲಿ ಬೇರೂರಿ ಭಕ್ತಿ ವೃದ್ಧಿ ಹೊಂದಿ ಉಪದೇಶದ ಪ್ರಕಾರ ನಂಬಿಕೆಯಲ್ಲಿ ನೆಲೆಗೊಂಡು ಕೊನೆಗೆ ಏನು ಮಾಡಬೇಕಂತೆ? ಇದೆಲ್ಲ ಪಡ್ಕೊಂಡೋದು. ಆಮೇಲೆ ಕೊನೆಗೆ ಔಟ್ಪುಟ್ ಏನು?
ಬಿಟ್ಟೇನು ಹೆಚ್ಚು ಹೆಚ್ಚಾಗಿ ದೇವರಿಗೆ ಸ್ತೋತ್ರ. ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಹೆಚ್ಚು ಹೆಚ್ಚಾಗಿ ಸ್ತೋತ್ರವನ್ನು ಸಲ್ಲಿಸಬೇಕು. ಆತನ ಉಪಕಾರಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಆತ ನಮಗೆ ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನಾವು ನೆನಪು ಮಾಡಿಕೊಂಡು ಆತನಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಆತನನ್ನು ಘನಪಡಿಸುತ್ತಾ ಆರಾಧನೆ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರು ನಮಗೆ ಮಾಡಿದ ಉಪಕಾರಗಳು ಪ್ರತಿಯೊಂದು ನಮ್ಮ ನೆನಪಿಗೆ ಬರಬೇಕ್ರಿ. ಉಪಕಾರ ಸ್ಮರಿಸುವವರಾಗಿ ಆತನ ಅನುಗ್ರಹ ಆಶೀರ್ವಾದಗಳನ್ನು ನಾವು ನೆನಪು ಮಾಡಿಕೊಳ್ಳುವವರಾಗಿ ಇರಬೇಕು. ಕೀರ್ತನೆ 147 1 ಮತ್ತು 2 ವಾಕ್ಯಗಳಲ್ಲಿ ಭಕ್ತನು ಹೇಳ್ತಾನೆ, ಯಾಹೋವಿಗೆ ಸ್ತೋತ್ರ, ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಸಂತೋಷಕರವೂ ಆಗಿದೆ. ನಮ್ಮ ದೇವರನ್ನು ಸ್ತುತಿಸುವುದು ಮೊದಲನೇದಾಗಿ ಒಳ್ಳೆಯದು, ಎರಡನೇದಾಗಿ ಸಂತೋಷಕರವೂ ಆಗಿದೆ. ಹಲ್ಲೆಲೂಯಾ. ಹಾಗಾದರೆ ಅವನು ದೇವರನ್ನ ಹೇಗೆ ಸ್ತುತಿಸ್ತಾ ಇದ್ದಾನೆ? ಸಂತೋಷಕರವಾಗಿ, ಕಾಟಾಚಾರಕ್ಕಾಗಿ ಅಲ್ಲ, ಸಂತೋಷವಾಗಿ ಆತ ನಮ್ಗೆ ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಇಹಲೋಕ ಸಂಬಂಧವಾದ ಆಶೀರ್ವಾದಗಳು. ಆರ್ಥಿಕವಾಗಿ ನಾನು ನಂಬ್ತೀನಿ, ನಿಶ್ಚಯವಾಗಿ ದೇವರು ನಿಮ್ಮನ್ನು ಮೇಲೆತ್ತಿದ್ದಾನೆ. ಕೈ ಎತ್ತಿ ನೋಡೋಣ. ಥ್ಯಾಂಕ್ಸ್ ಹೇಳೋದು ಬೇಡವೇ? ನಮಗೆ ಥ್ಯಾಂಕ್ಸ್ ಹೇಳಿ ಅಭ್ಯಾಸನೇ ಇಲ್ಲ ರೀ. ನಾವು ಥ್ಯಾಂಕ್ಸ್ ಹೇಳೋದನ್ನ ರೂಢಿಸ್ಕೋಬೇಕು, ಅಭ್ಯಾಸ ಮಾಡ್ಕೊಳ್ಬೇಕು. ಈ ಲೋಕ ಸಂಬಂಧವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಇಲ್ಲಿರುವವರಲ್ಲಿ ಎಷ್ಟು ಜನರು ಈ ವರ್ಷ ಮದುವೆ ಆದವರು ಕೈ ಎತ್ತಿ ನೋಡೋಣ. ಈ ವರ್ಷ ಮದುವೆ ಆದವರು, ಪ್ರೈಸ್ ಗಾಡ್, ಗಾಡ್ ಬ್ಲೆಸ್ ಯು. ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವರ್ಷ ಮದುವೆ ಆದವ್ರು ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ವರ್ಷ ಮಕ್ಕಳಾಯಿತು ಅನ್ನೋರು ಕೈ ಎತ್ತಿ ನೋಡೋಣ. ಮಗು ಭಾಗ್ಯ ಸಿಕ್ತು, ಗಾಡ್ ಬ್ಲೆಸ್ ಯು, ದೇವರಿಗೆ ಸ್ತೋತ್ರ. ಸೊ ಈ ರೀತಿಯಾಗಿ ನಾವು ಹೇಳ್ತಾನೆ ಹೋಗ್ಬೋದು. ಈ ರೀತಿಯಾಗಿ ನಾವು ಹೇಳ್ತಾನೇ ಹೋಗ್ಬೋದು. ಒಳಗೆ ಬರುವಾಗಲೇ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಕರ್ತನು ಮುಖ್ಯ. ಫೋನ್ ಬಂದರೆ ಯಾರು ಎತ್ಕೊ ಓಡಬಾರ್ದು, ಹೊರಗಡೆ ಓಡಬಾರ್ದು, ಮಾತಾಡಬಾರ್ದು ಫೋನ್ಲಿ. ಯಾಕಂದರೆ ದೇವರು ಮುಖ್ಯ. ಬೇರೆಯವ್ರಿಗೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ಸಮಯ ಇದೆ, ಆಮೇಲೆ ಮಾತಾಡ್ಬೋದು. ನಾವು ಕರ್ತನಿಗೆ ಪ್ರಾಮುಖ್ಯತೆ ಕೊಡಬೇಕು. ಓಕೆ, ಈ ರೀತಿ ಆತನ ಉಪಕಾರಗಳನ್ನು ನಾವು ಹೇಳ್ತಾನೇ ಹೋಗ್ಬೋದು. ಅದಕ್ಕೆ ಕೀರ್ತನೆಗಾರನು 103ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಯಾಕಂದರೆ ಮರ್ತು ಬಿಡೋದ್ರಲ್ಲಿ ನಮ್ಮಂಥ ಜಾನರು ಬೇರೆ ಯಾರೂ ಇಲ್ಲ. ಕೆಟ್ಟದನ್ನೆಲ್ಲ ನೆನ್ಪಿಟ್ಕೊಬಿಡ್ತೀವಿ, ಒಳ್ಳೇದನ್ನ ಮಾತ್ರ ಮರ್ತೇ ಹೋಗ್ಬಿಡ್ತದೆ. ಕೆಟ್ಟದೇನಾದರೂ ಆಗಿಬಿಟ್ರೆ ಅದು ಮಾತ್ರ ಮರೆಯೋದೇ ಇಲ್ಲ. ಆದರೆ ಒಳ್ಳೇದು ಮಾತ್ರ ನಮಗೆ ಎಷ್ಟು ಉಪಕಾರ ಮಾಡಿರ್ತಾರೆ ಅದನ್ನೆಲ್ಲ ಹಂಗೆ ಮರ್ತು ಬಿಡ್ತಾರೆ. ಮನುಷ್ಯನ ಸಹಜ ಗುಣನೇ ಅದು. ಅದಕ್ಕೆ ಕೀರ್ತನೆಗಾರನು ತನಗೆ ಹೇಳ್ಕೊತಾನೆ, ನನ್ನ ಮನವೇ ದೇವರು ಉಪಕಾರ ಮಾಡಿದ್ದಾನೆ, ನೀನು ಮರಿಬೇಡ, ನೀನು ಆತನ ಸ್ತುತಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಆ ಕೀರ್ತನೆಗಾರನ ಹೇಳೋದು ನೋಡಿದಾಗ ನನಗೆ ಆಶ್ಚರ್ಯ. ಹೆಂಗೆ ಹೇಳ್ತಾನೆ, ನಾನು ಬೇಕಾದ್ರೆ ಮರ್ತು ಬಿಡ್ತೀನಿ, ಅದರಿಂದ ಸರ್ವೇಂದ್ರಿಯಗಳೇ ನೀವು ನೆನಪಿಸ್ಬೇಕು ನನಗೆ. ಹಲ್ಲೆಲೂಯಾ. ಯಾವುದು ಇಂದ್ರಿಯಗಳು? ಯಾವುದು? ಪಂಚೇಂದ್ರಿಯಗಳು: ಕಣ್ಣು, ಬಾಯಿ, ಮೂಗು, ಕಿವಿ, ಚರ್ಮ. ಹಲ್ಲೆಲೂಯಾ. ಕಣ್ಣಿಗೆ ಹೇಳ್ತಾನೆ, ಕಣ್ಣೇ ದೇವ್ರು ಮಾಡಿದ ಅದ್ಭುತ ನೋಡಿದೆ ತಾನೆ ನೀನು, ನನಗೆ ಎಚ್ಚರಿಕೆ ಕೊಡಬೇಕು ನೀನು. ಓಕೆನಾ? ನನಗೆ ನೆನಪು ಕೊಡಬೇಕು. ದೇವರ ಉಪಕಾರನ ಸ್ಮರಣೆ ಮಾಡಲಿಕ್ಕೆ ಈ ಕಣ್ಣು ತಾನು ಯಾವುದನ್ನು ಫೋಟೋಗ್ರಫಿ ಮಾಡ್ಕೊಂಡಿದೆ ಅದನ್ನು ಏನು ಮಾಡ್ತದೆ, ತಂದು ನಮ್ಮ ನೆನಪಿಗೆ ತರ್ತದೆ. ದೇವರು ಆವತ್ತು ಹಿಂಗೆ ಮಾಡಿದ್ನಲ್ಲ, ಹಿಂಗೆ ಕಾಪಾಡಿದ್ನಲ್ಲ ಅಂತ ಹೇಳಿ ಕಣ್ಣೇನು ಮಾಡ್ತದೆ, ನಮಗೆ ನೆನಪು ತರ್ತದೆ. ಹಲ್ಲೆಲೂಯಾ. ನಾಲಿಗೆಯೇ ದೇವರ ಉಪಕಾರವನ್ನು ರುಚಿಯಾಗಿ ತಿಂದಿಯಲ್ಲ, ನೆನಪಿಸ್ಬೇಕು. ಹುಷಾರ್, ದೇವರ ಉಪಕಾರವನ್ನು ನನಗೆ ನೆನಪು ಮಾಡು ಸ್ತೋತ್ರ ಮಾಡಲಿಕ್ಕೆ. ಕಿವಿಯೇ ಕೇಳಿಸ್ಕೊಂಡಿಯಲ್ಲ, ನೀನು ತಾನೇ ಕೇಳಿಸ್ಕೊಂಡೆ, ನೀನೇ ತಾನೇ ಸಾಕ್ಷಿ, ನನಗೆ ದೇವರ ಉಪಕಾರವನ್ನು ನೆನಪು ಮಾಡಿಕೊಡು. ಚರ್ಮವೇ ನೀನು ತಾನೇ ಬೆಚ್ಚಗೆ ಕಂಬಳಿ ಒದ್ಕೊಂಡಿಯಲ್ಲ, ನನಗೆ ಜ್ಞಾಪಿಸು. ಹಲ್ಲೆಲೂಯಾ. ಸರ್ವ ಇಂದ್ರಿಯಗಳಿಗೂ ಕೊಟ್ಬಿಡ್ತಾನೆ. ನಾನು ಕೆಲವ್ರಿಗೆ ಸಮಯ ಹೇಳ್ತೇನೆ, ಅಲ್ಲಿ ಹೋದ್ಮೇಲೆ ಜ್ಞಾಪಿಸಿ, ನನಗೆ ಮರ್ತೋಗುತ್ತೆ, ಸ್ವಲ್ಪ ಜ್ಞಾಪಿಸಿ ಅವರಿಗೆ
ಅವ್ರಿಗೆ ಹೇಳಲಿಕ್ಕೆ ನನಗೆ ಸ್ವಲ್ಪ ಜ್ಞಾಪಿಸಿ ಅಂತ ಹೇಳ್ತೀವಲ್ವ, ಆ ರೀತಿ ತನ್ನ ಇಂದ್ರಿಯಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾನೆ, ಇಂದ್ರಿಯಗಳೇ ಜ್ಞಾಪಿಸಿ, ನನಗೆ ನೆನಪು ಮಾಡಿಕೊಡಿ, ಆತನ ಉಪಕಾರಗಳನ್ನೆಲ್ಲ ನೆನಪು ಮಾಡಿಕೊಡಿ. ಹಾಲೆಲ್ಲೂ. ಯಾಕಂದರೆ ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಯುಕ್ತವಾಗಿದೆ. ಆತನನ್ನು ನಾವು ಸ್ತುತಿಸಬೇಕು, ಆತನ ಕೊಂಡಾಡಬೇಕು, ಆತನ ಉಪಕಾರಗಳನ್ನು ಯಾವುದನ್ನು ಮರೆಯಬಾರದು. ಅದರಲ್ಲೂ ಕುಲಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಓದ್ತೇವೆ? ಹೆಚ್ಚು ಹೆಚ್ಚಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಬೇಕಂತೆ. ಹಾಲೆಲ್ಲೂಯ್ಯ. ಸ್ವಲ್ಪ ಅಲ್ಲ, ಹೆಚ್ಚು ಹೆಚ್ಚಾಗಿ ಆತನಿಗೆ ಸ್ತೋತ್ರ. ಎಷ್ಟು ಮ್ಯಾಕ್ಸಿಮಮ್ ಆತನ್ನು ಘನಪಡಿಸಲಿಕ್ಕೆ ಸಾಧ್ಯವೋ ಅಷ್ಟು ಘನಪಡಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ತೋತ್ರ ಮಾಡಲಿಕ್ಕೆ ಮರ್ತು ಬಿಡಬಾರ್ದ್ರಿ. ದಿನಗಳನ್ನು ನೀವು ನೆನಪು ಮಾಡ್ಕೊಂಡು ನೋಡಿ. ಮಕ್ಕಳ ಭಾಗ್ಯ ಕೊಟ್ಟಿದ್ದಾನೆ. ಮನೆ ಕಟ್ಟಿದವ್ರು ಎಷ್ಟು ಜನ ಕೈ ಎತ್ತಿ ನೋಡೋಣ. ಹೊಸ ಮನೆ ಕಟ್ಟಿದ್ದೀನಿ ಅಂತ ಹೇಳಿ. ಓ ಗಾಡ್ ಬ್ಲೆಸ್ ಯು. ಹೊಸ ಮನೆ ಕಟ್ಟಲಿಕ್ಕೆ ಕೃಪೆ ಕೊಟ್ಟಿದ್ದಾನೆ. ಈ ವರ್ಷ ಗಾಡಿ ತಗೊಂಡವರು, ಓ ಗಾಡ್ ಬ್ಲೆಸ್ ಯು, ಪ್ರೈಸ್ ದಿ ಲಾರ್ಡ್. ನಿಜಕ್ಕೂ ನಮ್ಮ ದೇವರು ಉಪಕಾರಿ, ನಮಗೆ ಸಹಾಯ ಮಾಡಿದ್ದಾನೆ. ನಾವು ಹೇಗೆ ಮರ್ತುಬಿಟ್ಟು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ? ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಸುಮ್ಮನಿದ್ರೆ ಅದು ಯೋಗ್ಯ ಅಲ್ಲ. ನಮ್ಮ ದೇವರು ಮಾಡಿದ ಉಪಕಾರಕ್ಕೆ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ ನಾವು ಆತನನ್ನು ಸ್ತುತಿಸಬೇಕು, ಕೊಂಡಾಡಬೇಕು. ಕೀರ್ತನೆಗಾರನು 91ನೇ ಕೀರ್ತನೆ 1 ಮತ್ತು 2ನೇ ವಚನದಲ್ಲಿ ಹೇಳ್ತಾನೆ, ಮನಪೂರ್ವಕವಾಗಿ ಕೊಂಡಾಡಬೇಕಂತೆ, ಕಾಟಾಚಾರಕ್ಕಾಗಲ್ಲ. ಹೇಗೆ? ಮನಪೂರ್ವಕವಾಗಿ. ಓದಿದನು ಕೀರ್ತನೆ 9 ವಚನ 1 ಮತ್ತು 2. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಆಮೇಲೆ ನಿಧಾನಕ್ಕೆ ಓದ್ಕೊಳ್ಳಿ. ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹೆಂಗೆ ಕೊಂಡಾಡ್ಬೇಕಂತೆ? ಮನಪೂರ್ವಕವಾಗಿ. ಆಮೇಲೆ 2ನೇ ಲೈನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ವರ್ಣಿಸಿ ಕೊಂಡಾಡ್ಬೇಕಂತೆ. ಪ್ರೈಸ್ ದಿ ಲಾರ್ಡ್. ಆತನು ಮಾಡಿದ ಕಾರ್ಯಗಳನ್ನ ನೆನಪು ಮಾಡಿ ವರ್ಣಿಸಿ. ಹೆಂಗೆ ವರ್ಣಿಸೋದಂದ್ರೆ ಏನರ್ಥ? ವರ್ಣಿಸುವುದಂದರೆ ವಿವರಿಸಿ ಹೇಳುವುದು. ಆತನು ಮಾಡಿದ ಒಂದೊಂದು ಉಪಕಾರವನ್ನು ಆಶೀರ್ವದಿಸಲಪ್ಪ, ಸ್ತೋತ್ರಪ್ಪ ಅಷ್ಟಲ್ಲ, ಹೇಗೆ ಆಶೀರ್ವಾದ ಮಾಡಿದನು ನಿಮ್ಮನ್ನು, ಯಾವ ರೀತಿ ಕಾಪಾಡಿದನು, ಯಾವ ರೀತಿ ದೇವರ ಕೃಪೆ ನಿಮಗೆ ಒದಗಿ ಬಂದಿದೆ. ಹಲ್ಲೆಲೂಯಾ. ಹೆಜ್ಜೆ ಹೆಜ್ಜೆಗೂ ದೇವರು ನಿಮ್ಮನ್ನು ಹೇಗೆ ನಡೆಸಿದ್ದಾನೆ ವರ್ಣಿಸಿ. 26ನೇ ಕೀರ್ತನೆಯಲ್ಲಿ 7ನೇ ವಚನದಲ್ಲಿ ಭಕ್ತನು ಹೇಳ್ತಾನೆ, 26ನೇ ಕೀರ್ತನೆ 7ನೇ, ಅದ್ಭುತ ಕೃತ್ಯ ವರ್ಣನೆಯ ಪದಗಳನ್ನು ಹಾಡುತ್ತಾ, ನಿನ್ನ ಅದ್ಭುತ ಕೃತ್ಯಗಳ ಪದಗಳನ್ನು ವರ್ಣಿಸಿ ಹಾಡುತ್ತಾ, ನಿನ್ನ ಅದ್ಭುತ ಕೃತ್ಯಗಳನ್ನೆಲ್ಲ, ನಿನ್ನ ಸಹಾಯ, ನಿನ್ನ ಅದ್ಭುತಗಳು, ನಿನ್ನ ಉಪಕಾರಗಳು ಎಲ್ಲವನ್ನು ವರ್ಣಿಸಿ ಹಾಡ್ತೇನೆ. ಹಲ್ಲೆಲೂಯಾ. ನಾವು ಈಗ ಹಾಡಿದ್ವಲ್ಲ, ಮುಂಜಾನೆಯಲ್ಲಿ ತಟ್ಟಿ ತಟ್ಟಿ ಎಬ್ಬಿಸಿ. ಹೆಂಗೆ ಎಬ್ಬಿಸ್ತಾರಂತೆ ದೇವರು? ಎದ್ದೇಳಪ್ಪ ಮಗಳೇ ಎದ್ದೇಳು, ತಟ್ಟಿ ತಟ್ಟಿ ಎಬ್ಬಿಸಿ. ಕಪಾಲಕ್ಕೆರಡು ಕೊಟ್ಟೆ ಅದ ಇಲ್ಲ, ಹೊಸ ಕೃಪೆ ನೀಡಿರುವೆ, ಆನಂದ ಮಳೆಯ ಸುರಿಸಿ ನಿನ್ನ ಆತ್ಮನಿಂದ ತುಂಬಿರುವೆ. ಇದು ವರ್ಣಿಸಿ ಹಾಡುವುದು. ಆತನ ಉಪಕಾರಗಳನ್ನೆಲ್ಲ ವಿವರಿಸಿ ಹೇಳಬೇಕು. ಹಲ್ಲೆಲೂಯಾ. ವಿವರಿಸಿ ಹೇಳ್ಬೇಕ್ರಿ. ಸುಮ್ಮನೆ ಆಶೀರ್ವದಿಸಲ್ಲ, ಕಾಪಾಡಪ್ಪ, ಸ್ತೋತ್ರಪ್ಪ, ಆಮೇನಪ್ಪ ಅಂತ ಅಂದ್ಬಿಟ್ರೆ ಸಾಕಾಗಲ್ಲ. ಬಿಡಿಸಿ ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಪಳಗಬೇಕ್ರಿ. ನಾವು ಪಳಗಿಲ್ಲ. ನಾವು ವಿವರಿಸಿ ಹೇಳಲಿಕ್ಕೆ ಪಳಗಲಿಲ್ಲ. ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ಮೇಲೆ ನಾವು ಕರ್ತನಲ್ಲಿ ಬೇರೂರಿ ನಿಂತು ಸುಮ್ಮನೆ ಹಾಗೆ ನಿಂತ್ಕೊಳ್ಳೋದಲ್ಲ, ಆತನಿಗೆ ಹೆಚ್ಚಾಗಿ ಸ್ತೋತ್ರ ಸಲ್ಲಿಸಬೇಕಂತೆ. ಹೆಚ್ಚಾಗಿ ಆತನ ಸ್ತುತಿಸಬೇಕು. ಹೇಗೆ ಸ್ತುತಿಸಬೇಕು? ಮನಪೂರ್ವಕವಾಗಿ. ಮತ್ತು ಇನ್ನು ಹೇಗೆ? ವರ್ಣಿಸಿ, ವಿವರವಾಗಿ ಹಾಡಿ ಹೊಗಳಿ ಆತನ ಕೊಂಡಾಡಬೇಕು. ಹಲ್ಲೆಲೂಯಾ. ನನ್ನನ್ನು ಮೇಲೆತ್ತಿದೆ ಜಯ ತಂದೆ ವೈರಿಯ ಮೇಲೆ. ಹಲ್ಲೆಲೂಯಾ. ಆತನ ಉಪಕಾರಗಳನ್ನೆಲ್ಲ ಹೆಂಗೆಲ್ಲ ದೇವರು ನಿಮ್ಮನ್ನು ಕಾಪಾಡಿದ, ಜಸ್ಟ್ ಅದನ್ನೇ ಹೇಳೋದು. ಹೇಗೆಲ್ಲ ನಿಮ್ಮನ್ನು ಕಾಪಾಡಿದ್ದಾನೆ. ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ ಬೆಳಕು ನೀಡಿರುವೆ.
ನೋಡಿ, ಆತನ ಸ್ತುತಿಸುವಾಗ ಇಹಲೋಕದ ಆಶೀರ್ವಾದಗಳಿಗಾಗೆಲ್ಲ ಸ್ತೋತ್ರ ಮಾಡ್ಬೋದು. ಇಹಲೋಕದ ಆಶೀರ್ವಾದಗಳು ಯಾವ್ಯಾವುದು ಹೇಳಿ? ಮನೆ, ಈಗ ತಾನೆ ಹೇಳಿದ್ರೆ ಮನೆ, ಮಗು, ಸೈಟು, ಆಮೇಲೆ ಬೈಕು, ಕಾರು, ಇನ್ನೇನೇನು ಆರೋಗ್ಯ, ಇಹಲೋಕದ ಎಲ್ಲಕ್ಕಾಗಿ ನೀವು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ಆತ್ಮಿಕವಾದದ್ದು, ವಾಕ್ಯದ ರಹಸ್ಯವ ಅರಿಯಲು ತಿಳಿಯಲು ನಿನ್ನ ಬೆಳಕು ನೀಡಿರು. ಎಷ್ಟೋ ಜನರಿಗೆ ವಾಕ್ಯದ ವಿಷಯವಾಗಿ ಯಾವುದೇ ಬೆಳಕು ಸಿಕ್ಕಿಲ್ಲ. ಅವ್ರಿಗೆ ಬೆಳಕು ಸಿಕ್ಕಿಲ್ಲ ಅಂದರೆ ಇದನ್ನು ನಂಬುವ ಒಂದು ಕೃಪೆ ಅವ್ರಿಗೆ ಸಿಕ್ಕಿಲ್ಲ. ಇದರ ರಹಸ್ಯಗಳನ್ನು ತಿಳ್ಕೊಳ್ಳುವ ಜ್ಞಾನ ಅವರಿಗೆ ಸಿಕ್ಕಿಲ್ಲ. ಎಷ್ಟೋ ಬುದ್ಧಿವಂತರು ಎಷ್ಟೆಷ್ಟೋ ವಿಚಾರಗಳನ್ನು ಕಂಡುಹಿಡಿದಿದ್ದಾರೆ, ಆದರೆ ಈ ವಾಕ್ಯದ ಮಹತ್ವ ಅವ್ರಿಗೆ ಇನ್ನೂ ಗೊತ್ತಾಗಲಿಲ್ಲ. ನಿಮಗಾದರೂ ದೇವರು ಕಣ್ಣು ತೆರೆದಿದ್ದಾನೆ. ಹಲ್ಲೆಲೂಯ. ಆತ್ಮಿಕವಾಗಿ ಅದು ಮಾತ್ರ ಅಲ್ಲ, ರಕ್ಷಣಾ ಅನುಭವವನ್ನು, ಪಾಪ ಕ್ಷಮಾಪಣೆ ನಿಶ್ಚಯವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ನಿತ್ಯ ಜೀವದ ನಿರೀಕ್ಷೆ ಕೊಟ್ಟಿದ್ದಾನೆ. ಪರಲೋಕದ ಭರವಸೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಕರ್ತನ ಜೊತೆಯಲ್ಲಿದ್ದಾನೆ. ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ವರಗಳನ್ನು ಕೊಟ್ಟಿದ್ದಾನೆ. ಫಲಗಳನ್ನು ಕೊಟ್ಟಿದ್ದಾನೆ. ಹೇಳ್ತಾ ಹೋಗ್ಬೋದು, ಒಂದಾ ಎರಡ. ಸ್ತೋತ್ರ ಮಾಡಿ ಅಂದರೆ ಮತ್ತೆ ಕೈ ಕಟ್ಕೊಂಡು ಕೂತ್ಕೋತೀರಿ? ನೀವಲ್ಲ, ಬೇರೆಯವರು. ಹಲ್ಲೆಲೂಯ. ನೀವೆಲ್ಲ ಚೆನ್ನಾಗಿ ಸ್ತೋತ್ರ ಮಾಡ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಬೇರೆ ಕಡೆಯಿಂದ ಯಾವ ಸೇವಕರು ಬಂದರೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಹೇಳ್ತಾರೆ. ನಿಮ್ಮ ಮಕ್ಕಳು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಅಂತ ಹೇಳಿ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೇಗೇನ ಸುಮ್ಮನೆ ಕುಳಿತಿರಲಿ ಇಂದು, ಹೇಗೇನ ಸುಮ್ಮನೆ ಕುಳಿತಿರಲಿ, ಜೀವಮಾನವೆಲ್ಲ ಸ್ತೋತ್ರ ಸ್ತುತಿ ಸ್ತೋತ್ರ ಏಸುವೆ, ಹರುಷದಿ ಹಾಡಿಕೊಂಡಾಡುವೆ ಅನುದಿನ ನಿನ್ನನ್ನೇ. ಹಲ್ಲೆಲೂಯ. ಪಾಪದ ಕೆಸದಿಂದ ನನ್ನ ಮೇಲೆ ತೆಗೆದಿರುವೆ, ಪರಿಶುದ್ಧ ಜೀವನ ನೀಡಿರುವೆ, ನಿನಗಾಗಿ ಜೀವಿಸಲು ಕೃಪೆ ನೀಡಿರುವೆ. ಹೇಗೆ ನಾನು ಸುಮ್ಮನೆ ಕುಳಿತಿರಲಿ? ಸುಮ್ಮನೆ ಇರೋಕ್ಕಾಗಲ್ಲ. ಹಲ್ಲೆಲೂಯ. ಆತನ ಸ್ತೋತ್ರ ಮಾಡ್ತಲೇ ಇರಬೇಕು. ಹಲ್ಲೆಲೂಯ. ಅದಕ್ಕೆ ಕೀರ್ತನೆಗಾರನು ಏನು ಹೇಳ್ತಾನೆ? 100ನೇ ಕೀರ್ತನೆ 4ನೇ ವಚನದಲ್ಲಿ, ಆಲಯದ ಒಳಗೆ ಬರುವಾಗಲೇ ನಿನ್ನ ಸೀರೆ ಎಷ್ಟು ರೇಟು, ನಿನ್ನ ಶೂ ಏನು ರೇಟು, ಇದೆಲ್ಲ ಕೇಳೋದಿಲ್ಲ. ಆಲಯಕ್ಕೆ ಬರುವಾಗಲೇ, ಗೇಟ್ ಒಳಗೆ ಪ್ರವೇಶ ಮಾಡುವಾಗಲೇ ಸ್ತೋತ್ರ. ಹಲ್ಲೆಲೂಯ. ಯೆಹೋವನನ್ನ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ಆತನು ನಾವು ಆತನವರು, ಆತನ ಪ್ರಜೆಯು ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. 4ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ, ಆಲಯದ ಒಳಗೆ ಬರುವಾಗಲೇ ಸ್ಟಾರ್ಟ್ ಮಾಡಿಬಿಡ್ಬೇಕಂತೆ. ಪಾಸ್ಟ್ ಬರೋವರೆಗೆ ಕಾಯ್ಕೊಂಡಿರಬಾರ್ದು. ಪಾಸ್ಟ್ ಬಂದು ಸ್ಟಾರ್ಟ್ ಮಾಡೋವರೆಗೆ ಕಾಯ್ಕೊಂಡಿರಿ. ಪಕ್ಕದಲ್ಲಿರೋರಿಗೆ ಹೇಳ್ಬಿಡಿ, ಪಾಸ್ಟ್ ಬಂದು ಸ್ಟಾರ್ಟ್ ಮಾಡೋವರೆಗೆ ಕಾಯ್ಕೊಂಡಿರಬಾರ್ದು. ಬಂದು ಮಂಡಿ ಹಾಕ್ಬಿಡ್ಬೇಕು, ಸ್ತೋತ್ರ ಮಾಡ್ತಾ ಇರಬೇಕು. ಹಲ್ಲೆಲೂಯ. ಸ್ತೋತ್ರ ಬರ್ತಾ ಇರಬೇಕು. ನಾನು ಬಂದು ನಿಮ್ಮ ನಿಲ್ಲಿಸೋಕ್ಕೆ ಕಷ್ಟಪಡಬೇಕು. ಆ ರೀತಿ ಸ್ತೋತ್ರ ಮಾಡ್ತಾ ಇರಬೇಕು. ಆತನ ಪ್ರಸನ್ನತೆ ಒಳಗೆ ಎಂಟ್ರಿ ಆಗುವಾಗಲೇ, ಆತನ ಮಂದಿರದೊಳಗೆ ಎಂಟ್ರಿ ಆಗುವಾಗಲೇ ಕೃತಜ್ಞತಾ ಸ್ತುತಿಯೊಡನೆ ಬರಬೇಕಂತೆ. ಕೀರ್ತನೆಗಳೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡಿರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಆತನ ಉಪಕಾರ ಸ್ಮರಿಸಬೇಕು. ನೀವು ಅವಕಾಶ ಮಾಡಿಕೊಳ್ಳಿ. ನೀವಾಗಿ ಪರ್ಸ್ನಲಾಗಿ ಅರ್ಧ ಗಂಟೆ, 1 ಅವರ್, 1 ದಿನ, 2 ದಿನ ದೇವರ ಸಮ್ಮುಖದಲ್ಲಿ ಸಮಯ ಕಳೀರಿ. ಅದರ ಅಕ್ಕಂದರು ನಿಮ್ಮ ಮಾರ್ನಿಂಗ್ ಮಕ್ಕಳಿಗೆ, ಗಂಡನಿಗೆಲ್ಲ ಅಡುಗೆ ಗಿಡಿಗೆಲ್ಲ ಮಾಡಿ ಇಟ್ಬಿಟ್ಟು ಒಂದು 10 ಗಂಟೆ ಒಳಗೆ ಎಲ್ಲ ಮನೆ ಕೆಲಸಗಳನ್ನ ಮುಗಿಸಿ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳಿ. ಒಂದು ವೇಳೆ ಎಲ್ಲಾದರೂ ಡ್ಯೂಟಿಗೆ ಹೋಗೋರಾಗಿದ್ದರೆ, ರಜಾ ತಗೊಂಡಾದರೂ, ಏನೇನಕ್ಕೂ ರಜಾ ತಗೋತಾರೆ. ಬಟ್ಟೆ ಒಗೆಯೋಕ್ಕೆ ರಜಾ ತಗೋತಾರ್ರಿ. ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ಗೌರ್ಮೆಂಟ್ ರಜಾ ತಗೋತಾರೆ. ಕರ್ತನನ್ನು ಸ್ತುತಿಸಿ ಆತನ ಉಪಕಾರಗಳಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಯಾಕೆ ರಜೆ ತಗೋಬಾರ್ದು? ಪಿಕ್ನಿಕ್ ಹೋಗ್ಲಿಕ್ಕೆ ರಜೆ ತಗೋತಾರೆ. ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಯಾಕೆ ರಜೆ ತಗೋಬಾರ್ದು? ಪಕ್ಕದಲ್ಲಿರೋರಿಗೆ ಹೇಳಿ, ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿ. ಬೇರೆದಕ್ಕೆಲ್ಲ ಟೈಮ್ ಇದೆ, ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಟೈಮ್ ಇಲ್ವಾ?
ಏನಂದರು? ಬೇಜಾರು ಮಾಡ್ಕೊಂಡ್ರ ನಿಮ್ಮ ಮೇಲೆ? ಇಲ್ಲ. ಒಳ್ಳೇದು ಹೇಳುವಾಗ ಒಂದು ಚಿಕ್ಕ ಮಗು ಹೇಳಿದ್ರು ರಿಸೀವ್ ಮಾಡ್ಕೊಳ್ಬೇಕು. ಒಂದು ಚಿಕ್ಕ ಮಗು ಹೇಳಿದ್ರು ಒಳ್ಳೇದಾಗಿದ್ದರೆ ಅದನ್ನ ತಗೋಬೇಕು. ಹಲ್ಲೆಲೂಯಾ. ನಾವು ಆತನಿಗೆ ಮ್ಯಾಕ್ಸಿಮಮ್ ಕೃತಜ್ಞತೆ ಸಲ್ಲಿಸ್ಬೇಕ್ರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ದೇವರು ನಮ್ಮಿಂದ ಬೇರೆ ಏನು ಎದುರು ನೋಡ್ತಾ ಇಲ್ಲ. ಆತ ನಮಗೆ ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಬೇರೆ ಏನು ಎದುರು ನೋಡ್ತಾ ಇಲ್ಲ. ನಮ್ಮಿಂದ ಬೇರೆ ಯಾವುದನ್ನು ಎದುರು ನೋಡ್ತಾ ಇಲ್ಲ. ನಾವು ನಮ್ಮ ತೀರ್ಮಾನ ದೇವರ ರಾಜ್ಯಕ್ಕೆ ದೇವರಿಗೆ ನಾವು ಕೊಡುವುದು ಮಾಡೋದು, ಅದು ನಮ್ಮ ಪ್ರೀತಿ ದೇವರ ರಾಜ್ಯಕ್ಕೆ ಕೊಡೋದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ನಮ್ಮಿಂದ ಎದುರು ನೋಡೋದು ಏನು ಗೊತ್ತಾ? ಕೃತಜ್ಞತಾ ಸ್ತುತಿ ಮಾತ್ರ. 50ನೇ ಕೀರ್ತನೆ 23ನೇ ವಚನ. ಯಾರು ಕೃತಜ್ಞತಾ ಸ್ತುತಿ ಸಲ್ಲಿಸ್ತಾರೋ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಅದರಿಂದಾಗಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಲೂಕ 17:17ರಲ್ಲಿ, ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ? 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ಯಾಕಂದರೆ 10 ಜನ ಕುಷ್ಠರೋಗಿಗಳನ್ನು ಯೇಸು ಸ್ವಾಮಿ ವಾಸಿ ಮಾಡಿದ್ರು. ಆದರೆ ಒಬ್ಬ ಮಾತ್ರ ಹಿಂತಿರುಗಿ ಬಂದು ಏನು ಮಾಡ್ದಂತೆ? 16ನೇ ವಚನ ಓದಿ. ಅದರಲ್ಲಿ 16ನೇ ವಚನ 17-16. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಅಂದರೆ ಬೇರೆ ಊರಿನವನು, ಅನ್ಯಜನ. ಅಂದರೆ ದೇವರ ಅನುಭವದಿಂದ ದೂರ ಇರುವವನು. ಅವನು ಯೇಸುವಿನ ಬಳಿಗೆ ಬಂದು ಆತನ ಪಾದಗಳಿಗೆ, ಲೂಕ 17:16. ಇನ್ನೊಂದ್ಸರಿ ಓದೆ ಪದ್ನ. ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ದೇವರು ನೀವು ಏನೇನೆಲ್ಲ ಮಾಡಿದ್ದಾರೆ, ಉಪಕಾರ ಸ್ತುತಿ ಸಲ್ಲಿಸಿದ್ದೀರಾ? ಜಸ್ಟ್ ಚೆಕ್ ಮಾಡಿ. ಏನೇನೆಲ್ಲ ಹೆಂಗೆಲ್ಲ ದೇವ್ರು ಕಾಪಾಡಿದ್ದಾರೆ, ಯಾವ ಕಾರ್ಯಗಳೆಲ್ಲ ಮಾಡಿದ್ದಾರೆ, ಅದಕ್ಕೆ ನೀವು ಉಪಕಾರ ಸ್ತುತಿ ಸಲ್ಲಿಸಿದ್ದೀರಾ ನೋಡಿ. ಸಲ್ಲಿಸಲಿಲ್ಲ ಅಂದರೆ ದೇವರು ಆ ವಿಷಯದಲ್ಲಿ ದುಃಖ ಪಡ್ತಾನೆ. ಯಾಕಂದ್ರೆ ದೇವರು ಎದುರು ನೋಡಿ, ಬೇರೆನೇನು ಎದುರು ನೋಡಿಲ್ಲ, ಕಮಿಷನ್ ಎದುರು ನೋಡಿಲ್ಲ ರೀ ನಿಮ್ಮ ಹತ್ರ. ದೇವ್ರು ನಿಮ್ಮ ಹತ್ರ ಕಮಿಷನ್ ಎದುರು ನೋಡಿಲ್ಲ, ನಿಮ್ಮಿಂದ ಉಪಕಾರ ಸ್ತುತಿ ಎದುರು ನೋಡ್ತಾ ಇದ್ದಾನೆ. ಕೀರ್ತನೆಗಾರನು 116ನೇ ಕೀರ್ತನೆಯಲ್ಲಿ, ಇಲ್ಲೊಂದು ಬೆರಳು ಇಟ್ಕೊಳ್ಳಿ ಹಾಗೆ ಮತ್ತೆ ಬರುವ 116ನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತೇನೆ. 116ನೇ ಕೀರ್ತನೆ 12ನೇ ವಚನದಲ್ಲಿ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ದೇವರು ನನಗೆ ಇಷ್ಟೊಂದು ಉಪಕಾರ ಮಾಡಿದ್ದಾನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ದೇವರು ಮಾಡಿದ್ದಾನೆ. ದೇವರು ಮಾಡಿದ ಉಪಕಾರವನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಊಹೆಗೆ ಎಟುಕಿಸೋದಿಲ್ಲ ರೀ. 1 hour ವೆಂಟಿಲೇಟರ್ ಒಳಗೆ ಇದ್ದು ಬನ್ನಿ, ಎಷ್ಟು ಪೇ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. 1 ತಿಂಗಳು ಕರೆಂಟ್ ಚಾರ್ಜ್ ಕಟ್ಟಿ ದೇವರು ನಿಮಗೆ ಬೆಳಕಿಗೆ ಎಷ್ಟು ಚಾರ್ಜ್ ಕೊಡಬೇಕಾಯ್ತದಂತ ನಿಮ್ಗೆ ಗೊತ್ತಾಗುತ್ತೆ. ಆಲೋಚನೆ ಮಾಡಿ. ನಾವು ಇದೆಲ್ಲ ಗ್ರಹಿಸ್ತಾ ಇಲ್ಲ. ನಾವು ಉಸಿರಾಡುವ ಗಾಳಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ನಾವು ತಿನ್ನುವ ಆಹಾರಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ನಾವು ಆರೋಗ್ಯವಾಗಿದ್ದೀವಿ, ಇವತ್ತು ಜೀವಂತವಾಗಿ ಎದ್ದಿದ್ದೀವಿ. ಹಾಡಾಡ್ತೀವಲ್ಲ, ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ. ಇವತ್ತು ಉತ್ಸಾಹವಾಗಿ ನೀವು ಎದ್ದಿದ್ದೀರಿ ಅಂತ ಹೇಳಿದ್ರೆ ದೇವರು ನಿಮ್ಗೆ ತೋರಿಸಿರುವ ಪ್ರೀತಿ ಏನು. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದ್ದಾನೆ. ನೀವು ಸುಖ ನಿದ್ದೆಗೆ ಜಾರ್ಬಿಟ್ರಿ, ನಿಮ್ಮನ್ನು ಕಾಪಾಡಿದವ್ರು ಯಾರು? ನಮಗೆ ಇದೆಲ್ಲ ನೆನಪು ಬರೋದಿಲ್ಲ. ಅದು ಕೀರ್ತನೆಗಾರನ ಹೇಳ್ತಾನೆ, ದೇವ್ರು ಮಾಡಿದ ಉಪಕಾರಗಳಿಗೆ ನಾನು ಪ್ರತಿಯಾಗಿ ನಾನು ಏನು ಕೊಡಲಿ, ಏನೇನೋ ಯೋಚನೆ ಮಾಡ್ತಾನೆ. ಅದು ಕೊಡೋಣವಾ, ಇದು ಕೊಡೋಣವಾ, 1001 ರೂಪಾಯಿ ಕೊಡೋಣವಾ, ಇನ್ನೇನು ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಭತ್ತ ಕೊಡೋಣ, ರಾಗಿ ಕೊಡೋಣ, ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಕೊನೆಗೆ ಅವನಿಗೊಂದು ಆಲೋಚನೆ ಆಯಿತು. ಏನಂತೆ? 13ನೇ ವಚನ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿಪಡಿಸುವೆನು.
ಯೆಹೋವನು ನನಗೆ ಮಾಡಿದ ಉಪಕಾರಗಳಿಗೆ ಬದಲೇನು ಕೊಡಲಿ? ಉಪಕಾರ ಸ್ತುತಿ. ಬೇರೆನೇನು ಎದುರು ನೋಡ್ತಾ ಇಲ್ಲ. ದೊಡ್ಡದಾಗಿ ದೇವರನ್ನ ಕೇಳಿದ್ರೆ ಕಷ್ಟ ಆಗ್ಬಿಡೋದು. GST ಕೇಳ್ಬಿಟ್ಟಿದ್ರು ಕಷ್ಟನೇ. ಉಪಕಾರ ಸ್ತುತಿ ಅಷ್ಟೇ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ದೇವರು ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಉಪಕಾರ ಸ್ತುತಿ ಅಷ್ಟೇ ಕೇಳೋದು. ಅದು ಕಷ್ಟನಾ? ಬಾಯಿ ಬಿಚ್ಚಿದ್ರೆ ಮುತ್ತೆಲ್ಲ ಸುರಿದೋಗುತ್ತಾ? ಧಾರಾಳವಾಗಿ ಬಾಯಿ ಬಿಚ್ಚಿ ಈ ಹಾಡಾಡುವಾಗ ಎಲ್ಲ ಒಂದೇ ಸ್ವರ, ಒಂದೇ ವಾಯ್ಸ್ ಅನ್ನುವ ರೀತಿಯಲ್ಲಿ ಎಲ್ಲರದ್ದು ಬರಬೇಕು. ಇನ್ನೇನು ಕೇಳ್ತಾರೆ ನಾವು? ಕರ್ತನಿಗೆ ಆರಾಧನೆ ಮಾಡೋದು. ಬೇರೆ ಇನ್ನೇನು ನೀವು ಕೊಡಬೇಡ್ರಿ, ಒಂದು ಪೈಸಾನು ಕಾಣಿಕೆ ಕೂಡ ಹಾಕ್ಬೇಡ್ರಿ. ಬಂದು ಕರ್ತನ ಚೆನ್ನಾಗಿ ಆರಾಧನೆ ಮಾಡಿ ಮಹಿಮೆ ಪಡಿಸ್ರಿ. ಅಪ್ಪ ಬಯಸ್ತಾ ಇರೋದಿದೆ. ಬೇರೆ ಕೇಳ್ತಾ ಇದ್ದಾರೆ, 10 ಜನ ವಾಸಿ ಆದ್ರಲ್ಲ, ಈ ಒಬ್ಬನೇನ ಸಿಕ್ಕಿ ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಈ 10 ಜನ ಸಮಾರಿದವ್ ನೀನು ಒಬ್ಬನೇನಾ? ಅವನೇನು ಮಾಡ್ತಾನೆ ನೋಡಿ, 16ನೇ ವಚನ ಏನು ಹೇಳ್ತದೆ? ಬಂದು ಆತನ ಪಾದಗಳಿಗೆ ಬಿದ್ದು ಉಪಕಾರ ಸ್ತುತಿ. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನಂತೆ ಅದು? ಉಪಕಾರ ಸ್ತುತಿ. ಆತನ ಉಪಕಾರಗಳು ನೆನಪು ಮಾಡ್ಕೊಳ್ರಿ. ಉಪಕಾರಗಳು ನೆನಪು ಮಾಡ್ಕೊಳ್ಳಿ. ಕೆಲವರು ಮನುಷ್ಯರು ಮಾಡಿದ ಉಪಕಾರನೂ ನೆನಪು ಮಾಡ್ಕೊಳ್ಳಲ್ಲ. ಎಲ್ಲೋ ಇದ್ದವ್ರನ್ನ ಎನ್ಕರೇಜ್ ಮಾಡಿ ಪ್ರೋತ್ಸಾಹ ಮಾಡಿ ಮೇಲೆ ತಂದಿರ್ತಾರೆ, ಮರ್ತೇ ಬಿಡ್ತಾರೆ. ಮರ್ತುಬಿಟ್ಟು ಸುಮ್ಮನಿದ್ರೂ ಪರವಾಗಿಲ್ಲ, ಅವ್ರಿಗೆ ಕೇಡು ಮಾಡೋಕೆ ಹೋಗ್ತಾರೆ. ಉಪಕಾರ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನ ನೆನಪು ಮಾಡ್ಕೊಳ್ಳಿ. ಹೋಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ಬೇರೆ ಇನ್ನೇನು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ಮಾಡಿದ ಉಪಕಾರಗಳನ್ನು ನೀವು ನೆನಪು ಮಾಡ್ಕೊಳ್ಳಿ. ಎಷ್ಟು ಉಪಕಾರ, ಇಹಲೋಕ ಸಂಬಂಧವಾಗಿ ಆತ್ಮಿಕವಾಗಿ ಎಷ್ಟೊಂದು ಉಪಕಾರ ದೇವರು ಮಾಡಿದ್ದಾರೆ. ಈ ಒಬ್ಬ ಮಾತ್ರ 10 ಜನರಲ್ಲಿ 9 ಜನ, ಅಂದರೆ ನಮ್ಗೆ ಗೊತ್ತಾಗ್ತಾ ಇದೆ ಮೆಜಾರಿಟಿ ಉಪಕಾರ ಸ್ತುತಿ ಸಲ್ಲಿಸೋದಿಲ್ಲ ಅಂತ ಗೊತ್ತಾಯಿತು. 9 ಜನ, 10 ಜನರಲ್ಲಿ 9 ಜನ ಹಂಗೆ ಹೋಗ್ಬಿಟ್ರು. ದೇವ್ರು ಕೊಟ್ಟದನ್ನ ತಗೊಂಡು ಇದು ಕೊಟ್ಟಾನೆ ಅಂತ ಬೈಕೊಂಡು ಕೂಡ ಹೋಗಿರ್ಬೋದು. ಚರ್ಮ ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕಾಗಿತ್ತು, ಬೆಳ್ಳಗಾಗಬೇಕಾಗಿತ್ತು, ನಾನು ಕರಿ ಚರ್ಮ ಆಗ್ಬಿಡ್ತು ಅಂತ ಬೈಕೊಂಡು ಹೋದ್ರೇನು. ಕೆಲವು ಕೊಟ್ಟರೆ ತೃಪ್ತಿನೇ ಆಗಲ್ಲ ನೋಡಿ. ಏನು ಇದಾದರೂ ಕೊಟ್ಟರಲ್ಲ ದೇವರಿಗೆ ಸ್ತೋತ್ರ. ಅವ್ರು ಕೊಡಬೇಕಂತ ಏನಿದೆ? ನೀವೇ ಹೇಳಿ, ಕೊಡಬೇಕಂತ ಏನಿದೆ? ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಇದಾದರೂ ಕೊಟ್ಟರಲ್ಲ, ಇದಾದರೂ ಸಹಾಯ ಮಾಡಿದಾರಲ್ಲ ಅಂತ ಹೇಳಿ ಥ್ಯಾಂಕ್ಸ್ ಹೇಳೋದಿಲ್ಲ. ಅದರಲ್ಲೂ 108 ಕೊಡ್ತದೆ. ಬೈಕೊಂಡು ಹೋಗೋದು, ಇದು ಮಾಡಿದಾರಲ್ಲ, ಹಂಗೆ ಮಾಡಿದಾರಲ್ಲ, ಈ ಥರ ಕೊಟ್ಟಿದ್ದಾರಲ್ಲ ಅಂತ ಹೇಳಿ. ಉಪಕಾರವನ್ನು ಸ್ಮರಿಸ್ಬೇಕ್ರಿ. ಒಬ್ಬ ಮಾತ್ರ ಉಪಕಾರವನ್ನು ಸ್ಮರಿಸಿ ಕರ್ತನ ಬಳಿಗೆ ಬಂದ. ಥ್ಯಾಂಕ್ ಯು ಜೀಸಸ್, ರಿಯಲಿ ನಿಮ್ಮಿಂದ ನನಗೆ ಉಪಕಾರ ಆಯಿತು, ನನ್ನ ಕುಷ್ಠರೋಗ ಎಲ್ಲ ವಾಸಿಯಾಗಿದೆ. ಥ್ಯಾಂಕ್ ಯು ಜೀಸಸ್. ಈಗ ನಾನು ಸಾಮಾನ್ಯ ಜನರಂತೆ ಎಲ್ಲರ ಜೊತೆ ಬೆರಿಬೋದು ನೋಡಿ. ಆ ಕಾಲದಲ್ಲಿ ಕುಷ್ಠರೋಗ ಬಂದುಬಿಟ್ಟು ಊರೊಳಗೆ ಹೋಗಂಗಿಲ್ಲ. ಯಾರಾದರೂ ಕುಷ್ಠರೋಗಿ ನೋಡಿಬಿಟ್ರೆ ಅವತ್ತು ಅಪಶಕುನ, ಬಾಯಿ ಬಡ್ಕೊಂಡು ಓಡ್ತಿದ್ರಂತೆ. ಅದರಿಂದ ಅವರೆಲ್ಲ ಊರೊಳಗೆ ಆ ಗುಹೆಯಲ್ಲಿ ಅಲ್ಲಿ ಇರ್ತಿದ್ರು. ಅವ್ರ ಮನೆ ಕಡೆಯವ್ರು ತೊಗೊಂಡೋಗಿ ಎಲ್ಲಾದರೂ ಒಂದು ನಿರ್ದಿಷ್ಟ ಜಾಗದಲ್ಲಿ ಊಟ ಮಡಗ್ಬಿಟ್ಟು ಬಂದುಬಿಟ್ರೆ ಅವ್ರು ಬೇರೆ ಟೈಮ್ನಲ್ಲಿ ಬಂದು ತಗೊಂಡು ತಿನ್ಕೋಬೇಕು. ಆದರೆ ಈ ವಾಸಿ ಆದಾಗ ಇವ್ನಿಗೆ ಹೆಂಗಿದ್ದಿರುತ್ತೆ? ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸ್ತಾನೆ. ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಪಕ್ಕದಲ್ಲಿರೋ ಕೃತಜ್ಞತೆ ಉಳ್ಳವರಾಗಿರೋಣ. ನೀವು ನೋಡಿ, ಒಂದೇ ಒಂದು ದಿನ ಯಾವುದೋ ಒಂದು ಬೀದಿ ನಾಯಿಗೆ ಒಂದು ಬಿಸ್ಕೆಟ್ ಹಾಕ್ಬಿಡಿ, ಅದು ಸಾಯೋವರೆಗೆ ನಿಮ್ಮನ್ನು ಮರೆಯಲ್ಲ. ನೀವು ಆ ದಾರಿಲಿ ಹೋದರೆ ಬಂದು ಬಾಲನಾದ್ರೂ ಅಲ್ಲಾಡಿಸುತ್ತೆ. ಆ ಬಾಲನಾದ್ರೂ ಹಿಂಗೆ ಬಂದು ನಿಮ್ಮ ಹತ್ರ ಅಲ್ಲಾಡಿಸುತ್ತೆ ರೀ. ಆದರೆ ನಮ್ಮ ಜನರಿಗೆ ದೇವರು ಎಷ್ಟೊಂದು ಉಪಕಾರ ಮಾಡಿದ್ರೂ ಕೃತಜ್ಞತೆಯೇ ಇಲ್ಲ. ದೇವ್ರನ್ನೇನು ಎದುರು ನೋಡ್ತಾ ಇಲ್ಲ. ನೀವು ಭಾನುವಾರ ಆತನ ಸನ್ನಿಧಾನಕ್ಕೆ ಬಂದು ಆತನ ಆರಾಧನೆ ಮಾಡಿರಿ. ಭಾನುವಾರ ಆರಾಧನೆಗಾಗಿ ಪ್ರತ್ಯೇಕಿಸಲ್ಪಟ್ಟ ದಿನ ರೀ, ಮರಿಬೇಡ್ರಿ. ಇದನ್ನು ಕರ್ತನ ದಿನ ಅಂತ ದೇವ್ರ ವಾಕ್ಯ ಹೇಳ್ತದೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 10ನೇ ವಚನ ಅಂತ ನೆನೆಸ್ತೀನಿ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾದ, ಅಂದರೆ ಕರ್ತನ ದಿನ ಅಂತ ಯಾಕೆ ಗೊತ್ತಾ ಬಂತು? ಕರ್ತನ ಪುನರುತ್ಥಾನದ ದಿನ. ಹಲ್ಲೆಲೂಯ. ಆತನಿಗೆ ಕೃತಜ್ಞತೆ ಸಲ್ಲಿಸುವ ದಿನ, ಆತನಿಗೆ ಸ್ತೋತ್ರ ಯಜ್ಞ ಸಲ್ಲಿಸುವ ದಿನ ಕರ್ತನ ದಿನ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ನಾವು ಒಬ್ಬರನ್ನೊಬ್ಬರು ನೋಡುವಾಗಲೂ ಕೂಡ ಪ್ರೈಸ್ ದಿ ಲಾರ್ಡ್ ಹೇಳ್ತೀವಿ. ಯಾಕಂದರೆ
ನಾವು ಒಬ್ರನ್ನೊಬ್ರು ಭೇಟಿ ಮಾಡುವುದರಿಂದಲೂ ಕೂಡ ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಅದಕ್ಕೆ ಪ್ರೈಸ್ ಅಲ್ಲ ಅಂತ ಹೇಳ್ತೀವಿ. ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು, ಆತನ ಉಪಕಾರವನ್ನು ಸ್ಮರಿಸುವುದು, ಅದಕ್ಕಾಗಿಯೇ ನಿಗದಿ ಆದ ದಿನ ಅದು ಕರ್ತನ ದಿನ. ಆತನು ಮಾಡಿದ ಎಲ್ಲ ಜಯದ ಕಾರ್ಯಕ್ಕಾಗಿ ಕರ್ತನ ದಿನ ಅಂತ ಯಾಕೆ ಬಂತು ಅಂದರೆ, ಯೇಸು ಸ್ವಾಮಿ ಪುನರುತ್ಥಾನ ಆದ ದಿನ. ಅದನ್ನು ವಾರದ ಮೊದಲನೇ ದಿನ ಅಂತ ಹೇಳಿ ನೀವು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ಓದ್ಬೋದು. 20ನೇ ಅಧ್ಯಾಯ 7ನೇ ವಾಕ್ಯ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಅವ್ರು ಯಾವಾಗ ಕೂಡಿ ಬರ್ತಾ ಇದ್ರು? ವಾರದ ಮೊದಲನೇ ದಿವಸ. ಪ್ರಾರಂಭದಲ್ಲಿ ಮನೆಗಳಲ್ಲಿ ಕೂಡಿ ಪ್ರತಿದಿನ ರೊಟ್ಟಿ ಮುರಿತಾ ಇದ್ರು. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಅದನ್ನ ಓದ್ತೇವೆ. ಆಮೇಲೆ ಅವರೊಂದು ಕ್ರಮಪಡಿಸಿಕೊಂಡ್ರು. ವಾರದ ಮೊದಲನೇ ದಿನ ರೊಟ್ಟಿ ಮುರಿಯುವ ನಿಯಮಕ್ಕೆ, ಅಂದರೆ ಕರ್ತನ ಭೋಜನಕ್ಕಾಗಿ, ಕರ್ತನ ಮೇಜಿಗಾಗಿ ಅವರು ಒಟ್ಟಾಗಿ ಕೂಡಿ ಬಂದರು. ಹಲ್ಲೆಲೂಯಾ. ಪ್ರಿಯರೇ, ಚೆನ್ನಾಗಿ ಗಮನಿಸಿ, ಎಲ್ಲ ದಿನವೂ ಒಳ್ಳೆ ದಿನವೇ. ಸೋಮವಾರ ಒಳ್ಳೆ ದಿನ, ನೀವು ಮದುವೆ ಇಟ್ಕೋಬೋದು. ಮಂಗಳವಾರ ಒಳ್ಳೆ ದಿನ, ನೀವು ನೆಲ ನಿಲ್ಲಿಸ್ಬೋದು. ಆಮೇಲೆ ಬುಧವಾರ ಒಳ್ಳೆ ದಿನ, ಗುರುವಾರ ಒಳ್ಳೆ ದಿನ, ಶುಕ್ರವಾರ ಒಳ್ಳೆ ದಿನ, ಶನಿವಾರ ಒಳ್ಳೆ ದಿನ. ಎಲ್ಲ ದಿನವೂ ಒಳ್ಳೆ ದಿನವೇ. ನಮ್ಮ ದೇವರು ಪ್ರತಿ ದಿನವೂ ಸಹ ತಾನು ಸೃಷ್ಟಿ ಮಾಡಿದ ಕಾರ್ಯಗಳನ್ನೆಲ್ಲ ನೋಡಿಬಿಟ್ಟು ಎಲ್ಲವನ್ನು ಒಳ್ಳೆಯದಂತೆ ಅಂತಲೇ ಕಂಡರು. ಯಾವುದನ್ನು ಕೆಟ್ಟದಂತ ಕಂಡಿಲ್ಲ. ಇದು ಒಳ್ಳೆ ದಿನ ಕೆಟ್ಟ ದಿನ ಮಾಡಿದ್ರಲ್ಲ ಮನುಷ್ಯರು ಮಾಡ್ಕೊಂಡಿದ್ದು ಅವರ ಆದಾಯಕ್ಕೆ. ದೇವರೆಲ್ಲೂ ಕೆಟ್ಟ ದಿನ ಮಾಡಿಲ್ಲ, ಎಲ್ಲ ದಿನವೂ ಒಳ್ಳೆ ದಿನವೇ. ಇಂಥ ದಿನವೇ ಆರಾಧನೆ ಮಾಡಬೇಕಂತೇನಿಲ್ಲ. ಪ್ರತಿದಿನ ನಾವೇನು ಮಾಡ್ಬೋದು? ಆರಾಧನೆ ಮಾಡ್ಬೋದು. ಹಳೆ ಒಡಂಬಡಿಕೆಯಲ್ಲಿ ದೇವರು ಸಬ್ಬತ್ ಅಂತ ಹೇಳಿ ನಿಯಮವನ್ನು ಕೊಟ್ಟನು, ಆಜ್ಞೆಯಾಗಿ ಕೊಟ್ಟನು. ದಶಾಜ್ಞೆಗಳಲ್ಲಿ ಒಂದು ಯಾವುದು? ದಶಾಜ್ಞೆಗಳಲ್ಲಿ ಒಂದು ಸಬ್ಬತ್ತನ್ನು ಆಚರಣೆ ಮಾಡುವುದು. ಅಂದರೆ ಸಬ್ಬತ್ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಏನು ಗೊತ್ತಂದ್ರೆ, 6 ದಿನಗಳು ದೇವರು ಎಲ್ಲ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಈ 7ನೇ ದಿನದಲ್ಲಿ ದೇವರು ವಿಶ್ರಾಂತಿ ತಗೊಂಡನು. ದೇವರು ವಿಶ್ರಾಂತಿ ತಗೊಂಡದನ್ನು ನಾವು ಸ್ಮರಿಸಿ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅವತ್ತು ಯಾವ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ, ಅವತ್ತು ಸಂಪೂರ್ಣವಾಗಿ ದೇವರಿಗಾಗಿ. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ ಈ ಸಬ್ಬತ್ ಕ್ರಿಸ್ತನಲ್ಲಿ ಪರಿಪೂರ್ಣ ಆಗ್ತದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ವಿಶ್ರಾಂತಿ, ಹೊಸ ಒಡಂಬಡಿಕೆಯಲ್ಲಿ ನಿಮಗೆ ವಿಶ್ರಾಂತಿ. ಏನು ಹೇಳಿದ್ರು? ನನ್ನ ಶಾಂತಿಯನ್ನು ನಿಮಗೆ ಕೊಡ್ತೀನಿ. ಹಲ್ಲೆಲೂಯಾ. ನಮಗೆ ವಿಶ್ರಾಂತಿ ಸಿಕ್ಕಿದ್ದು ಹೇಗೆ ವಿಶ್ರಾಂತಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಮರಣವನ್ನು, ಪಾತಾಳವನ್ನು ಜಯಿಸಿ ನಮಗೆ ಜಯವನ್ನು ಕೊಟ್ಟ ದಿನ. ನೀವು ಬೇಕಾದರೆ, ಈಗ ಟೈಮ್ ಇಲ್ಲ, ಟೈಮ್ ಮೀರಿ ಹೋಗ್ಬಿಟ್ಟಿದೆ, ಸಂಕ್ಷಿಪ್ತವಾಗಿ ನಾನು ಮುಗಿಸ್ತೀನಿ. ಸುವಾರ್ತೆ 4 ಸುವಾರ್ತೆಗಳಲ್ಲೂ ನೋಡಿ, ವಾರದ ಮೊದಲನೇ ದಿನ ಅವರಿಗೆ ಪುನರುತ್ಥಾನದ ಸಂದೇಶ ಸಿಕ್ತು. ಅದುವರೆಗೆ ಅವರು ಬಾಗಿಲಾಕ್ಕೊಂಡು ಭಯದಲ್ಲೂ ನಡುಕದಲ್ಲೂ ಇದ್ದರು. ಯಾವಾಗ ಪುನರುತ್ಥಾನದ ಸುದ್ದಿ ಸಿಕ್ತೋ, ತೋಮನ ಬಾಗಿಲು ತೆಗೆದುಬಿಟ್ಟು ಭಾರತಕ್ಕೆ ಹೋಯ್ತೀನಿ ಅಂತ ಬಂದ್ಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಂಗಿಲ್ಲ ಬೈಬಲ್ನಲ್ಲಿ. ನಾನು ಹೇಳ್ತೀನಿ, ಭಾರತದವರೆಗೆ ಬರುವ ಧೈರ್ಯ ಬಂತು. ಬಾಗಿಲಾಕ್ಕೊಂಡು ಯಹೂದ್ಯರಿಗೆ ಹೆದರಿ ಬಾಗಿಲಾಕ್ಕೊಂಡು ಮನೆ ಒಳಗಿದ್ದವರು ಯಾವಾಗ ಪುನರುತ್ಥಾನ, ಯೇಸು ಮರಣವನ್ನು ಗೆದ್ದು ಬಂದಿದ್ದಾನೆ ಅಂತ ಪುನರುತ್ಥಾನದ ಸಂದೇಶ ಅವರಿಗೆ ತಲುಪ್ತೋ, ಅವರಿಗೆ ಜೀವಿತದಲ್ಲಿ ಜಯದ ಒಂದು ಯಶಸ್ಸಿನ ಆಶ್ವಾಸನೆ ಸಿಕ್ಕಿತು. ಹಲ್ಲೆಲೂಯಾ. ಅದಕ್ಕೆ ಅದನ್ನು ಕರ್ತನ ದಿನ ಅಂತ ನಾಮಕರಣ ಮಾಡ್ತಾರೆ ಅಪೊಸ್ತಲರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾರದ ಮೊದಲನೇ ದಿನ ದೇವರ ಮಕ್ಕಳೆಲ್ಲ ಒಟ್ಟಾಗಿ ಸೇರ್ತಾಯಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಆತನು ಮಾಡಿದ ಪುನರುತ್ಥಾನದ ಕಾರ್ಯಗಳು, ಜಯದ ಕಾರ್ಯಗಳು, ಯಾವ್ಯಾವ ಕಾರ್ಯದಲ್ಲಿ ನಮಗೆ ಜಯ ಉಂಟಾಗಿದೆ ಅದೆಲ್ಲಕ್ಕಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ. ಬೇರೆ ಅನೇಕ ಪ್ರಾರ್ಥನೆಗಳಿವೆ. ಉಪವಾಸ ಪ್ರಾರ್ಥನೆ ಇದೆ, ಆಮೇಲೆ ಇನ್ಯಾವ ಪ್ರಾರ್ಥನೆ ಇದೆ? ಮುಂಜಾನೆ ಪ್ರಾರ್ಥನೆ ಇದೆ, ತಡರಾತ್ರಿ ಪ್ರಾರ್ಥನೆ ಇದೆ, ಪೂರ್ಣ ರಾತ್ರಿ ಪ್ರಾರ್ಥನೆ ಇದೆ, ಎಲ್ಲ ಪ್ರಾರ್ಥನೆಗಳಿವೆ. ಆದರೆ ಭಾನುವಾರನ ಮಾತ್ರ ಭಾನುವಾರ ಪ್ರಾರ್ಥನೆ ಅಂತ ಯಾರೂ ಹೇಳಲ್ಲ. ಭಾನುವಾರ ಆರಾಧನೆ, ಸಂಡೇ ವರ್ಷಿಪ್. ಬೇರೆ ದಿನಗಳಲ್ಲಿ ನಾವು ಪ್ರಾರ್ಥನೆ. ಭಾನುವಾರ ಟೋಟಲಿ ಡೆಡಿಕೇಟೆಡ್ ಟು ಪ್ರೈಸ್ ಆ್ಯಂಡ್ ವರ್ಷಿಪ್. ಆತನ್ನು ಸ್ತುತಿಸಿ ಆರಾಧಿಸಲಿಕ್ಕಾಗಿ ನಾವು ಸಂಪೂರ್ಣವಾಗಿ ಡೆಡಿಕೇಟ್. ನಾವು ಕೊಡೋದೆ. ಬೇರೆ ದಿನಲ್ಲ ತೀಸ್ಕೋ. ಭಾನುವಾರ ಹಲ್ಲೆಲೂಯಾ ಕೊಡುವ ದಿನ. ಬೇರೆ ದಿನ ಎಲ್ಲ ನಾವು ತಗೊಳ್ಳಿಕ್ಕೆ ಒಂದು ದಿನ ಕೊಡೋಕ್ಕೆ ಬೇಡವಾ?
ಬೇರೆ ದಿನ ಎಲ್ಲ ತಗೊಳ್ತೀರಿ. ಒಂದು ದಿನ ಆತನಿಗೆ ಸ್ತೋತ್ರ ಕೊಡಲಿಕ್ಕೆ, ಕಾಣಿಕೆ ಕೊಡಲಿಕ್ಕೆ, ಆತನಿಗೆ ಗೌರವ ಕೊಡಲಿಕ್ಕೆ ಒಂದು ದಿನ ನಾವು ನಿಗದಿಪಡಿಸುವುದು ಬೇಡವಾ? ಭಾನುವಾರ ಅದಕ್ಕಾಗಿ ಪ್ರತ್ಯೇಕಿಸಿದ್ರಿ. ಹಲ್ಲೆಲೂಯಾ. ಅನೇಕರು ನಿಮ್ಮನ್ನು ಮಿಸ್ಗೈಡ್ ಮಾಡ್ಬೋದು. ದೇವರು ಸಬ್ಬತ್ತನ ಆಜ್ಞೆಯಾಗಿ ಕೊಟ್ಟಿದ್ದಾನೆ, ದೇವರ ಆಜ್ಞೆ ಮೀರ್ತಾ ಇದ್ದೀರಿ ಅಂತ ಹೇಳಿ. ನಿಜ, ದೇವರ ಆಜ್ಞೆ ಮೀರ್ಲಿಕ್ಕಲ್ಲ. ಯೇಸು ಸ್ವಾಮಿ ಬಂದದ್ದು ದೇವರ ಆಜ್ಞೆಯನ್ನು ಮೀರ್ಲಿಕ್ಕಲ್ಲ, ನೆರವೇರಿಸಲಿಕ್ಕೆ. ಹಲ್ಲೆಲೂಯಾ. ದೇವರ ಆಜ್ಞೆಯನ್ನು ನೆರವೇರಿಸಲಿಕ್ಕೆ ಬಂದ. ಹಳೆ ಒಡಂಬಡಿಕೆಯಲ್ಲಿದ್ದಂತಹ 10 ಆಜ್ಞೆಗಳು, ಅದರಲ್ಲಿ ಮೊದಲ 4 ಆಜ್ಞೆಗಳು ದೇವರಿಗೂ ಮನುಷ್ಯನಿಗಿರುವಂಥ ಸಂಬಂಧದ ಕುರಿತಾಗಿದೆ. 6 ಆಜ್ಞೆಗಳು ಮನುಷ್ಯನಿಗೂ ಇರುವಂಥ ಸಂಬಂಧದ ಕುರಿತಾಗಿದೆ. ಇದೆರಡವನ್ನು 10 ಆಜ್ಞೆಗಳನ್ನು, ಮೊದಲ 4 ಆಜ್ಞೆಗಳನ್ನು ಒಂದು ಭಾಗವಾಗಿ ದೇವರು ಮಾಡಿದ್ರು. ಉಳಿದ 6 ಆಜ್ಞೆಗಳನ್ನು ಯೇಸು ಇನ್ನೊಂದು ಭಾಗವಾಗಿ 2 ಆಜ್ಞೆಗಳಲ್ಲಿ ಮುಗಿಸ್ಬಿಟ್ರು. ಮೊದಲನೇದಾಗಿ ದೇವರನ್ನು ಪ್ರೀತಿಸು, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಪ್ರೀತಿಸು. ಹಲ್ಲೆಲೂಯಾ. ದೇವರನ್ನ ಪ್ರೀತಿಸುವಾಗ ಮಿಕ್ಕಿದೆಲ್ಲ ಬಂದ್ಬಿಡ್ತದೆ. ಹಲ್ಲೆಲೂಯಾ. ದೇವರ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಆ 4 ಆಜ್ಞೆಗಳು ಖಂಡಿತವಾಗ್ಲೂ ನೆರವೇರ್ತದೆ. ಎರಡನೇದಾಗಿ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. ನೆರೆಯವರನ್ನ ಪ್ರೀತಿಸಿದ್ರೆ ಅವನ ಪದಾರ್ಥ ಕದ್ಕೊಳ್ಳಲ್ಲ, ಅವನ ಹೆಂಡ್ತಿನ ಅಪಹರಿಸೋದಿಲ್ಲ, ಅವನಿಗೆ ಕೇಡು ಮಾಡೋದಿಲ್ಲ, ಕೊಲೆ ಮಾಡೋದಿಲ್ಲ. ಆ ಪ್ರೀತಿ ಟೋಟಲಿ ಯೇಸು ಸ್ವಾಮಿ ಪೂರ್ತಿಗೊಳಿಸಿದಾರೆ ಹೊರತು ಯಾವುದನ್ನು ಯೇಸು ಸ್ವಾಮಿ ತೆಗೆದುಹಾಕಲಿಕ್ಕೆ ಬಂದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಬ್ಬತ್ತು ಕೂಡ ಹಾಗೆಯೇ ಯೇಸು ಸ್ವಾಮಿ ಕ್ಯಾನ್ಸಲ್ ಮಾಡಲಿಕ್ಕೆ ಬಂದಿಲ್ಲ, ಅದನ್ನು ಪೂರ್ತಿ ಮಾಡಲಿಕ್ಕೆ ಬಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 8ನೇ ವಚನದಲ್ಲಿ, ಓದಿ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಸಬ್ಬತ್ನ ಕ್ಯಾನ್ಸಲ್ ಮಾಡಕ್ಕೆ ಬಂದಿಲ್ಲ, ಸಬ್ಬತ್ತನ್ನು ಪೂರ್ತಿಗೊಳಿಸಲಿಕ್ಕೆ ಬಂದನು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಏನು ಅದು ಸಬ್ಬತ್ತನ್ನು ಪೂರ್ತಿಗೊಳಿಸಿದಾನೆ ಅಂತ ಹೇಳಿದ್ರೆ, ದೇವರು ಏನು ವಿಶ್ರಾಂತಿಯನ್ನು ಇಟ್ಟಿದ್ದಾನೋ ಆ ವಿಶ್ರಾಂತಿಯನ್ನು ನಮಗೆ ಕೊಡಲಿಕ್ಕೆ ಬಂದನು. ಪ್ರೈಸ್ ದಿ ಲಾರ್ಡ್. ನೀವು ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಕೊಲೋಸೆ 2 16 ಮತ್ತು 17ನೇ ವಚನಗಳನ್ನು ಓದಿ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಯಾರು ನಿಮ್ಮನ್ನು ದೋಷಿಗಳೆಂದು ಎಣಿಸಬಾರದು. ಅದ್ರಲ್ಲಿ ನೋಡಿ, ಸಬ್ಬತ್ತು ವಿಷಯದಲ್ಲಿ ಯಾರು ನಿಮ್ಮನ್ನು ದೋಷಿ ಎಂದು ಎಣಿಸಬಾರದು. ನೀವು ಸಬ್ಬತ್ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಏನು ಹೇಳ್ತಾರೆ ನೆಕ್ಸ್ಟ್ ವಚನ? ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ, ಮುಂದೆ ನಿಮಗೊಂದು ರೆಸ್ಟ್ ಸಿಗುತ್ತೆ ಅನ್ನುವುದರ ಛಾಯೆ ಆಗಿದೆ. ಮುಂದೆ ನಮಗೆ ಸಿಗಲಿರುವ ವಿಶ್ರಾಂತಿಯ ಒಂದು ಗುರುತು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಎಸ್ಟಾಬ್ಲಿಷ್ ಮಾಡುವ ಸಮಾಧಾನ, ಆ ವಿಶ್ರಾಂತಿಯ ಸಬ್ಬತ್ತನ್ನು ಕುರಿತದಾಗಿದೆ. ಓದಿ, ನೆಕ್ಸ್ಟ್ ಲೈನ್ ಓದಿ. ಇವುಗಳ ನಿಜ ಸ್ವರೂಪವು, ಈ ಸಬ್ಬತ್ತಿನ ನಿಜ ಸ್ವರೂಪವು ಕ್ರಿಸ್ತನೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸಬ್ಬತ್ತಿನ ನಿಜ ಸ್ವರೂಪ. ಯಾರು ಕೂಡ ನಿಮ್ಮನ್ನು ದಿಕ್ಕು ತಪ್ಪಿಸಿದ ಹಾಗೆ ಜಾಗ್ರತೆ ವಹಿಸಿರಿ. ದೇವರ ವಾಕ್ಯ ಯಾವುದೋ ಒಂದು ವಾಕ್ಯ ಹಿಡ್ಕೊಂಡು ನಾವು ಮಾತಾಡುವಂಥದ್ದಲ್ಲ. ವಾಕ್ಯ ಆದಿಕಾಂಡದ ಪ್ರಕಟಣೆವರೆಗೆ ಸಂಪೂರ್ಣವಾಗಿ ತಗೊಂಡು ಬ್ಯಾಲೆನ್ಸ್ಡಾಗಿ ನಾವು ಹೋಗಬೇಕು. ಸಬ್ಬತ್ ಅಂತ ಹೇಳಿದ್ರೆ ನಮಗೆ ವಿಶ್ರಾಂತಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಪುನರುತ್ಥಾನವೇ ನಮಗೆ ಸಬ್ಬತ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬಂದಿದ್ದಾನೆ ಅನ್ನುವಂಥ ಸುದ್ದಿಯೇ ನಮಗೆ ಸಮಾಧಾನವನ್ನು ತಂದಿದೆ, ನೆಮ್ಮದಿಯನ್ನು ತಂದಿದೆ. ಒಂದು ವೇಳೆ ಯೇಸು ಸ್ವಾಮಿ ಮರಣವನ್ನು ಜಯಿಸಿ ಬರಲಿಲ್ಲ ಅಂದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ನಾವು ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಆಗ್ತಿರಲಿಲ್ಲ. ಇವತ್ತು ನಾವು ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳಿದ್ರೆ ಯೇಸು ಮರಣವನ್ನು ಜಯಿಸಿ ಬಂದಿದ್ದಾನೆ. ಆ ಮರಣವನ್ನು ಜಯಿಸಿದ ಪುನರುತ್ಥಾನವನ್ನು ಸ್ಮರಿಸುವ ದಿನವೇ ಕರ್ತನ ದಿನ. ಅದರಿಂದಾಗಿ ಹೊಸ ಒಡಂಬಡಿಕೆ ವಾರದ ಮೊದಲನೇ ದಿನವನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಯ್ತಲ್ಲ ನಿಮಗೆ ಯಾಕೆ ಭಾನುವಾರ ಅಂತ ಹೇಳಿ? ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಕೆಲವೊಂದು ಅನಿವಾರ್ಯ ಸನ್ನಿವೇಶಗಳ ನಿಮಿತ್ತವಾಗಿ ಬೇರೆ ದಿನಗಳಲ್ಲಿ ನಾವು ಆರಾಧನೆ ಮಾಡುವುದು ಅಪರಾಧ ಆಗೋದಿಲ್ಲ. ಅದು ಕೂಡ ಒಳ್ಳೆಯ ದಿನವೇ. ಉದಾಹರಣೆಗೆ, ಕೆಲವು ವರ್ಷಗಳ ಹಿಂದೆ, ಈಗ ಹೆಂಗಿದೆ ಗೊತ್ತಿಲ್ಲ, ಬ್ಲಫ್ನಲ್ಲಿ
ಮಂಗಳವಾರನೇ ರಜಾ ಇರ್ತಿತ್ತು. ಈಗಲೂ ಮಂಗಳವಾರ ರಜಾನ ಯಾರಾದರೂ ಕೆ ಬಿ ಎಲ್ಲಿರೋರ್ಗೂ ಗೊತ್ತಿದೆಯಾ? ಮಂಗಳವಾರನೇ ರಜಾ. ಅದರಿಂದಾಗಿ ಅಲ್ಲಿದ್ದ ಸರ್ಕಾರಿ ಶಾಲೆಗೆ ಕೂಡ ಮಂಗಳವಾರನೇ ರಜಾ ರೀ ಬ್ಲಫ್ನಲ್ಲಿ. ಫಾದರ್ ಕುಳಂದಿ ಸ್ವಾಮಿಯವರು ಸೇವೆ ಸ್ಟಾರ್ಟ್ ಮಾಡಿದಾಗ ಪ್ರಥಮವಾಗಿ ಅಲ್ಲಿ ಬ್ಲಫ್ನಲ್ಲೇ ಸ್ಟಾರ್ಟ್ ಮಾಡಿದ್ರು. ಅದರಿಂದ ನಮ್ಮ ಆರಾಧನೆಯೂ ಮಂಗಳವಾರನೇ. ಯಾಕಂದರೆ ಮಂಗಳವಾರನೇ ಜನ ಎಲ್ಲ ಸಿಗ್ತಾರೆ, ಮಂಗಳವಾರನೇ ಅವ್ರಿಗೆ ರಜಾ ಇರೋದು. ಅಲ್ಲಿ ಹೋಗಿ ನಾನು ಭಾನುವಾರ ಇಟ್ಕೊಳ್ತೀನಿ ಅಂತಂದರೆ ಯಾರು ಜನರಿಗೆ ಫ್ರೀನೇ ಇರೋದಿಲ್ಲ, ಎಲ್ಲ ಡ್ಯೂಟಿಗೆ ಹೋಗ್ತಾರೆ. ನಾವು ಪುಣಸ್ನೂರಿನಲ್ಲಿ ಆರಾಧನೆ ಸ್ಟಾರ್ಟ್ ಮಾಡಿದಾಗ ನಾವು ಭಾನುವಾರ ಇಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತೀವಿ, ಭಾನುವಾರ ಅವಕಾಶ ಆಗೋದಿಲ್ಲ. ಅದರಿಂದ ಗುರುವಾರ ಪ್ರತಿ ವಾರ ಆರಾಧನೆ ಗುರುವಾರ, ಕಮ್ಯುನಿಯನ್ ಕೂಡ ಗುರುವಾರ, ಆ ರೀತಿ ಇಟ್ಕೊಂಡಿದ್ವಿ. ಬೇರೆ ದಿನದಲ್ಲಿ ಮಾಡುವುದೇನು ತಪ್ಪಲ್ಲ. ನಮ್ಮ ಉದ್ದೇಶ ಭಾಳ ಸ್ಪಷ್ಟವಾಗಿರಬೇಕು. ಒಂದು ಮಾತ್ರ ನಿಮಗೆ ಸ್ಪಷ್ಟವಾಗಿರಬೇಕು, ಕರ್ತನಾದ ಯೇಸು ಕ್ರಿಸ್ತನಲ್ಲೇ ಸಬ್ಬತ್ ಪೂರ್ಣ ಆಗೋದು. ಯೇಸು ಕ್ರಿಸ್ತನನ್ನು ಬಿಟ್ಟು, ಪುನರುತ್ಥಾನ ಬಿಟ್ಟು ನಾವು ಬೇರೆದನ್ನ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಾವು ಪ್ರತಿ ವಾರ ನಾವು ಕೂಡಿ ಬರ್ತೀವಂದರೆ ಆತನು ಕೊಟ್ಟಂತಹ ಜಯವನ್ನು ನೆನಪು ಮಾಡಿಕೊಂಡು ಥ್ಯಾಂಕ್ಸ್ ಹೇಳಲಿಕ್ಕೆ ಬರ್ತಾಯಿದ್ದೀವಿ. ಈ ವಾರವಿಡೀ ಯಾವ್ಯಾವ ವಿಷಯದಲ್ಲಿ ಕರ್ತನ ಪುನರುತ್ಥಾನದ ಶಕ್ತಿ ಪ್ರಕಟ ಆಗಿದೆ, ಜಯ ಉಂಟಾಗಿದೆ, ಅದೆಲ್ಲಕ್ಕೂ ಥ್ಯಾಂಕ್ಸ್ ಹೇಳಲಿಕ್ಕಾಗಿ ನಾವು ಬರ್ತಾಯಿದ್ದೀವಿ. ಈ ವಾರವಿಡೀ ದೇವರು ಏನೇನು ಮಾಡಿದ್ದಾರೆ ಎಲ್ಲವೂ ನೆನಪು ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಸತ್ಯವೇದದಲ್ಲೂ ಸಹ ದೇವಜನರು ಯಾವಾಗೆಲ್ಲ ಅದ್ಭುತ ಪಡ್ಕೊಂಡ್ರೋ ಅವ್ರ ಕೈಲಿ ಸುಮ್ಮನಿರೋಕ್ಕಾಗಲಿಲ್ಲ. ದೇವರಿಗೆ ಆರಾಧನೆ ಮಾಡಲಿಕ್ಕೆ, ಸ್ತೋತ್ರ ಮಾಡಲಿಕ್ಕೆ ಆತನ ಸನ್ನಿಧಾನಕ್ಕೆ ಬಂದರು. ಹಲ್ಲೆಲೂಯಾ. ಇಲ್ಲಿ ನಾವು ಓದ್ತೇವೆ, ಆತನು ಒಂದು ಕುಷ್ಠರೋಗಿ ಯೇಸುವಿನ ಪಾದಕ್ಕೆ ಬಂದು ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಿದನು. ಇನ್ನೊಂದು 2 ಸಂಭವವನ್ನು ಮಾತ್ರ ಜಸ್ಟ್ ವಚನ ತೋರಿಸ್ಬಿಟ್ಟು ನಾನು ಮುಂದಕ್ಕೆ ಹೋಗಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 26ರಿಂದ 29ರವರೆಗೆ ಅಲ್ಲಿ ಒಂದು ಘಟನೆಯನ್ನು ನೋಡ್ತೇವೆ. ದುರಾತ್ಮ ಪೀಡಿತನು ಯೇಸುವಿನಿಂದ ಬಿಡುಗಡೆ ಹೊಂದುವುದನ್ನು ನಾವು ನೋಡ್ತೇವೆ. 8ನೇ ಅಧ್ಯಾಯ. ಆಮೇಲೆ ಅವರು ಗಲಿಲಾಯಕ್ಕೆ ಎದುರಾಗಿರುವ ಗೆರಸೇನರ ಸೀಮೆ. ಎಲ್ಲ ಓದಲಿಕ್ಕೆ ನಮ್ಗೆ ಟೈಮ್ ಇಲ್ಲಪ್ಪ, ನಾನು ಹೇಳ್ಬಿಡ್ತೀನಿ. ಅವನು ದುರಾತ್ಮ ಪೀಡಿತನಾಗಿ 27ನೇ ವಚನ ಹೇಳ್ತದೆ, ಅವನಿಗೆ ದೆವ್ವ ಹಿಡಿದಿದ್ದವು, ಬಹುಕಾಲದಿಂದ ಬಟ್ಟೆನೆಲ್ಲ ಹರಿದು ಹಾಕಿಕೊಂಡು ಯಾವ ಮನೆಯಲ್ಲೂ ಇರದೆ ಸಮಾಧಿಯ ಗವಿಯಲ್ಲೇ ಇರ್ತಿದ್ದಂತೆ. ತನ್ನ ದೇಹವನ್ನೇ ಪರಚಿಕೊಳ್ತಾ ಇದ್ದನು, ಗಾಯಪಡಿಸಿಕೊಳ್ತಾ ಇದ್ದನು. ಆದರೆ ಯೇಸು ಸ್ವಾಮಿ ಅವನಿಗೆ ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ನಿಮಗೆ ಸ್ಟೋರಿ ಗೊತ್ತು, ಅಲ್ಲಿ ವಾಕ್ಯದಲ್ಲೂ ಇದೆ. ಕೊನೆಯದಾಗಿ 39ನೇ ವಚನವನ್ನು ಓದಿ. ಅವನು ವಾಸಿಯಾದ ಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು. ಹೆಂಗೆ ಹೇಳ್ತಾ ಇದ್ರೆ ಸ್ವಾಮಿ? ಪಕ್ಕದಲ್ಲಿ ಹೇಳಿ, ವಿವರವಾಗಿ ಹೇಳಿ. ಎಂತೆಂಥ ಉಪಕಾರ ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳಿ. ಹಲ್ಲೆಲೂಯಾ. ಸ್ತೋತ್ರಪ್ಪ ಆಮೇನಪ್ಪ ಅಂತ ಅಂದ್ಬಿಡ್ಬಾರ್ದು, ವಿವರವಾಗಿ ಹೇಳಿ. ಪಕ್ಕದಲ್ಲಿರೋರಿಗೆ ಹೇಳಿ, ಇನ್ನೊಂದು ಸರಿ ವಿವರವಾಗಿ ಹೇಳಿ. ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದಿ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43ರವರೆಗೆ. ಅಲ್ಲಿ ಒಬ್ಬ ಕುರುಡ ಯೇಸು ಸ್ವಾಮಿ ಆ ಮಾರ್ಗದಲ್ಲಿ ಹೋಗ್ತಾರಂತೆ. ಕೇಳಿ, ಯೇಸುವೇ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಕೂಗ್ತಾನೆ. ಜನರೆಲ್ಲ ಬಾಯಿ ಮುಚ್ಚೋ, ಅದೇನು ಕಂಡುಬಿಟ್ನಂತೆ ನನ್ನ ಮನೆ ಬಂದು ಯೇಸು ಅಂತ ಹೇಳಿ ಎಲ್ಲ ಬಾಯಿ ಮುಚ್ಚಿಸಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅವನು ನಿಲ್ಲಿಸೋದಿಲ್ಲ. ಏನು ಮಾಡ್ತಾನಂತೆ? ಮತ್ತಷ್ಟು ಕೂಗಿದನು. ಹಲ್ಲೆಲೂಯಾ. ಯೇಸು ನಿಂತು ಅವನನ್ನು ಹತ್ತಿರ ಕರೆದು ಅವನನ್ನು ಸ್ವಸ್ಥ ಮಾಡ್ತಾರೆ. 43ನೇ ವಚನವನ್ನು ಓದಿ. ತಕ್ಷಣವೇ ಅವನಿಗೆ ಕಣ್ಣು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ, ಅವನು ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಹೊಟ್ಟೋಗ್ಬಿಟ್ಟ. ಹಾಗಿದೆಯಾ? ಹೆಂಗಿದೆ ನಿಮ್ಮ ಬೈಬಲ್ನಲ್ಲಿ? ದೇವರನ್ನು ಕೊಂಡಾಡುತ್ತಾ, ಅವನು ದೇವರನ್ನು ಕೊಂಡಾಡುತ್ತಾ. ಮೊದಲನೇದಾಗಿ ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳಿ, ಮನೆ, ಸೈಟು, ಬೈಕು, ಕಾರು ಏನಾದ್ರು ಬಂದಿದೆಯಾ? ಫಸ್ಟ್ ದೇವರಿಗೆ ಕೊಂಡಾಟ. ಹಲ್ಲೆಲೂಯಾ. ಆರೋಗ್ಯ ಸಿಕ್ಕಿದೆಯಾ? ಮಗು ಸಿಕ್ಕಿದೆಯಾ? ಮನೆ ಸಿಕ್ಕಿದೆಯಾ? ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಮೊದಲು ದೇವರಿಗೆ ಕೊಂಡಾಟ, ಆಮೇಲೆ ಕೇಕು ಚಾಕ್ಲೇಟ್ ಎಲ್ಲ ಆಮೇಲೆ. ಮೊದಲು ದೇವರಿಗೆ ಸ್ತೋತ್ರ, ಕೃತಜ್ಞತೆ ಸ್ತೋತ್ರ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ
ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಪ್ರೈಸ್ ಲಾರ್ಡ್. ಲಾಸ್ಟ್ ನೈನ್ ನೋಡಿ, ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಹಾಗಂದ್ರೆ ಏನರ್ಥ ಗೊತ್ತಾ? ಬೇರೆ ಜನರು ಸಹ ಅವ್ರಿಗಾಗಿರೋದು ನೋಡ್ಬಿಟ್ಟು ದೇವ್ರನ್ನ ಕೊಂಡಾಡಿದ್ರಂತೆ. ಹಾಗಾದರೆ ನಮ್ಮ ಪ್ರದೀಪ್ ಇನ್ನೋವಾ ತಗೊಂಡ್ರೆ ನಾವು ಸ್ತೋತ್ರ ಮಾಡ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವೊಂದು ಮನೆ ಕಟ್ಟಿದ್ರೆ ನಾವು ಸ್ತೋತ್ರ ಮಾಡ್ತೀವಿ. ಹಲ್ಲೆಲೂಯಾ. ಪಾಸ್ಟ್ರು ಒಂದು ಕಾರ್ ಇದೆ, ಇನ್ನೊಂದು ಕಾರ್ ತಗೊಂಡ್ರೆ ಬಾಯೇ ಬರ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರಿಗೆ ದೇವರು ಉಪಕಾರ ಮಾಡಿದ್ರು ಸಹ ನಾವು ಸ್ತೋತ್ರ ಮಾಡಬೇಕು. ನಮಗೆ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳುವಾಗ ಹೇಳಿ, ನಮಗೆ ಒಳ್ಳೆಯದಾದರೆ ದೇವರಿಗೆ ಸ್ತೋತ್ರ ಮಾಡಬೇಕು. ನಿಮ್ಗೆ ಒಳ್ಳೆಯದಾದರೂ ನಾವು ಸ್ತೋತ್ರ ಮಾಡ್ತೀವಿ. ಹಲ್ಲೆಲೂಯಾ. ಬೇರೆಯವ್ರಿಗೆ ಒಳ್ಳೆಯದಾದರೂ ಸಹ ಅದಕ್ಕೂ ಸ್ತೋತ್ರ ಮಾಡಬೇಕು. ಒಬ್ಬರು ಮನೆ ಕಟ್ಟಿದ್ದಾರೆ, ನಾವೆಲ್ಲ ಹೋಗ್ತೀವಿ ಗೃಹ ಪ್ರವೇಶಕ್ಕೆ. ಏನಕ್ಕೆ ಹೋಗ್ತೀರಿ? ಏನಕ್ಕೆ ಹೋಗ್ತೀರಿ? ಊಟ ಮಾಡ್ಕೊಬರೋಕ್ಕೆ ಇಲ್ಲ, ಅವ್ರಿಗೆ ದೇವ್ರು ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ನೀವು 1 ಗಂಟೆಗೆ ಬನ್ನಿ. 1 ಗಂಟೆಗೆ ಬಂದರೆ ಏನರ್ಥ? ಊಟಕ್ಕೆ ಬಂದಿದ್ದೀರಿ ಅಂತ ಅರ್ಥ. ಪ್ರಾರ್ಥನೆಗೆ ಬರಬೇಕು. ಮದುವೆಗೆ ಬನ್ನಿ ಅಂತ ಕರಿತೀವಿ, ಮದುವೆಗೆ ಬನ್ನಿ ಅಂತ. ಎಲ್ಲ ಎಷ್ಟು ಗಂಟೆಗೆ ಬರ್ತಾರೆ? 1 ಗಂಟೆಗೆ. 1 ಗಂಟೆಗೆ ಬಂದರೆ ಏನರ್ಥ? ಊಟಕ್ಕೆ ಬಂದಿದ್ದರಿಂದ ಅರ್ಥ. ಮದುವೆ ಆರಾಧನೆಗೆ ಬಂದು, ದೇವರೇ ಈ ಮಕ್ಕಳನ್ನ ಒಟ್ಟುಗೂಡಿಸ್ತೀರಲ್ಲ, ದೇವರೇ ನಿಮಗೆ ಸ್ತೋತ್ರಪ್ಪ, ಈ ಮಕ್ಕಳನ್ನ ಆಶೀರ್ವದಿಸಪ್ಪ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನೇನಿದೆ? ಹಲ್ಲೆಲೂಯಾ. ಬೇರೆಯವರಿಗೆ ಉಪಕಾರ ಆದರೂ ಸಹ ಅದರಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಇನ್ನೊಂದೇ ಒಂದು ಅಂಶ ಇದೆ, ಅದನ್ನು ಹೇಳ್ಬಿಟ್ಟು ಮುಗಿಸ್ತೀನಿ. ಅದರಲ್ಲೇ 43ನೇ ವಚನದಲ್ಲಿ, ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ದೇವರನ್ನು ಕೊಂಡಾಡುತ್ತಾ, ದೇವರು ಉಪಕಾರ ಮಾಡಿದಷ್ಟು ನಾವು ಆತನ ಹಿಂದೆ ಹೋಗಬೇಕು. ಅನೇಕರದು ವಿಪರ್ಯಾಸ ಅಂದರೆ ಆಶೀರ್ವಾದ ಬಂದ ಮೇಲೆ ಆತನ ಹಿಂದೆ ಹೋಗೋದಿಲ್ಲ. ನಡ್ಕೊ ಬರುವಾಗ ಚೆನ್ನಾಗಿ ಚರ್ಚಿಗೆ ಬರ್ತಾ ಇರ್ತಾರೆ, ಆಟೋ ಹತ್ತಿ ಹೆಂಗೆಂಗೋ ಕಷ್ಟ ಬಿದ್ದುಕೊಂಡು. ಈಗ ಬೈಕ್ ದೇವರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಬೈಕ್ ಎತ್ಕೊಂಡು ಬ್ಲಫ್. ಭಾನುವಾರ, ಅರೆ ಪುಣ್ಯಾತ್ಮ, ನಾ ಬೈಕಿಗೆ ಪ್ರಾರ್ಥನೆ ಮಾಡಲೇಬಾರ್ದಾಗಿತ್ತೇನೋ ನಿನ್ನ ಬೈಕ್ಗೆ. ಇಲ್ಲಿ ಬೈಕ್ ಬ್ಲೆಸ್ ಮಾಡ್ಕೊಂಡು ಹೋಗ್ಬಿಟ್ಟು ಬರೋ ವಾರ ಇಲ್ಲ. ಎಲ್ಲಂದರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬ್ಲಫ್ ಕೊಟ್ಟೋಗ್ಬಿಟ್ಟಿದ್ದಾರೆ, ಆರಾಧನೆಗಿಲ್ಲ. ಭಾನುವಾರ, ನಿಜ ಭಾನುವಾರನೇ ರಜೆ ಇದೆ, ಫಸ್ಟ್ ದೇವರಿಗೆ ಆರಾಧನೆ. ಭಾನುವಾರ ಹೊರಟೋಗ್ಬಿಡ್ತಾರೆ. ಇದು ಅನ್ಯಾಯ. ದೇವರು ನಿಮಗೆ ಉಪಕಾರ ಮಾಡಿದ ಮೇಲೆ ಆತನಿಗೆ ಫಸ್ಟ್. ಬೈಕ್ ಬಂದಿದೆಯಾ? ಆರಾಧನೆ ಫಸ್ಟ್. ಕಾರ್ ಬಂದಿದೆಯಾ? ಆರಾಧನೆ ಫಸ್ಟ್. ಮನೆ ಬಂದಿದೆಯಾ? ಆರಾಧನೆ ಫಸ್ಟು. ಮೊದಲು ಗುಡಿಸ್ಲಿದ್ದಾಗ ಚೆನ್ನಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆರಾಧನೆ ಬಂದು, ಈಗ ಮನೆ ಎಲ್ಲ ಕಿಟಕಿ ಬಾಗಿಲ ಬಂದುಬಿಡ್ತಲ್ಲ, ಬೆಚ್ಚಿಗೆ ಮಳಿಕೊಳ್ಳೋದು 11 ಗಂಟೆವರೆಗೆ. ಇದು ನ್ಯಾಯನಾ? ಇನ್ನೂ ಬೇಗ ಎದ್ದು ಆತನಿಗೆ ಪ್ರಥಮ ಸ್ಥಾನ. ಆತನ ಹಿಂದೆ, ಆತನ ಅದ್ಭುತ ಪಡ್ಕೊಂಡ್ಮೇಲೆ ಆತನ ಹಿಂದೆ ಹೋದನು. ಕರ್ತನನ್ನು ಹಿಂಬಾಲಿಸಬೇಕು, ಕರ್ತನ ಮಾರ್ಗವನ್ನು ಹಿಂಬಾಲಿಸಬೇಕು, ಪರಿಶುದ್ಧ ಹಾದಿಯನ್ನು ಹಿಂಬಾಲಿಸಬೇಕು. ದೇವರ ಯೋಜನೆಯಲ್ಲಿ ನಾವು ಮುಂದೆ ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮ್ಯಾಕ್ಸಿಮಮ್ ಆತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕೆ ಸಾಧ್ಯವೋ ಸಲ್ಲಿಸುವ, ಎಷ್ಟು ಮ್ಯಾಕ್ಸಿಮಮ್ ಆತನಿಗೆ ಕೊಡಲಿಕ್ಕೆ ಸಾಧ್ಯವೋ ಕೊಟ್ಬಿಡೋಣ. ಹಲ್ಲೆಲೂಯಾ. ಏನು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕಾಗೋದು ಮಾಡಿಬಿಡ್ಬೇಕು. ನಾನು ನಿಮಗೆ ಚಾಲೆಂಜಾಗಿ ಹೇಳ್ತೀನಿ, ದೇವರ ಉಪಕಾರಗಳನ್ನು ನೀವು ಬರೆದು ಮುಗಿಸೋಕ್ಕಾಗಲ್ಲ. ಆತನ ಮಾಡಿದಿರೋದನ್ನ ನೀವು ಯಥಾರ್ಥವಾಗಿ ಬರೆಯೋಕ್ಕೆ ಕೂತ್ಕೊಂಡ್ರೆ ಬರೆದು ಮುಗಿಸೋಕ್ಕಾಗಲ್ಲ. ಅಷ್ಟೊಂದು ಉಪಕಾರ ನಿಮ್ಗೆ ಮಾಡಿದ್ದಾನೆ. ಆಗ ನಿಮ್ಗೆ ಅರ್ಥ ಆಗುತ್ತೆ, ಅಪ್ಪ ದೇವರೇ ಇಷ್ಟು ಕಾರ್ಯ ಮಾಡಿದ್ಯಾ, ನಾನು ಹೇಗೆ ಸುಮ್ಮನೆ ಕೂತಿರ್ಲಿಕ್ಕೆ ಸಾಧ್ಯ, ನಾನು ನಿನ್ನನ್ನು ಕೊಂಡಾಡ್ತೀನಿ ಅಂತ ಹೇಳ್ತೀರಿ. ಹಲ್ಲೆಲೂಯಾ. ಮನಪೂರ್ವಕವಾಗಿ ವರ್ಣಿಸಿ. ಹಲ್ಲೆಲೂಯಾ. ಎಸ್, ಹಲ್ಲೆಲೂಯಾ. ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ, ದೇವರಿಗೆ ಸ್ತೋತ್ರ ಸಲ್ಲಿಸುವ. ಹಲ್ಲೆಲೂಯಾ. ಪೂರ್ಣ ಹೃದಯದಿಂದ ನಿನ್ನ ಸ್ತುತಿಪೇ, ಉನ್ನತ ದೇವನೇ, ನಿನ್ನ ಅತಿಶಯಗಳನ್ನು ವರ್ಣಿಸುವೆ, ಅತಿಶಯ ದೇವನೇ.
ಉನ್ನತ ದೇವನೇ ನನ್ನಾಶ್ರಯ ನೀತಾನೆ. ಉನ್ನತ ದೇವನೇ ನನ್ನಾಶ್ರಯ ನೀತಾನೆ. ಸ್ತುತಿಸುವೆನು ನಿನ್ನ ಹೊಗಳುವೆನು, ಸ್ತುತಿಸುವೆನು ನಿನ್ನ ಹೊಗಳುವೆನು. ಹಾಲೆಲೂಯ. ಒಂದು ನಿಮಿಷ ಹಾಗೆ ಕರ್ತ ನೋಡಿ ಅಲ್ಲೇ ಅಪ್ಪ, ಎಷ್ಟೊಂದು ಉಪಕಾರ ನನಗೆ ಮಾಡಿದ್ದೀರಿ ಸ್ವಾಮಿ. ಇದುವರೆಗೆ ನಾನು ಬದುಕಿ ಉಳಿದಿರೋದೇ ನಿನ್ನ ಕರುಣೆ. ಇದುವರೆಗೆ ನಾನು ಈ ರೀತಿಯಾಗಿ ನನ್ನನ್ನು ನಡೆಸ್ಕೊಂಡು ಬಂದಿದ್ದು ನಿನ್ನ ಕೃಪೆ, ನಿನ್ನ ದಯೆ. ನಿನಗೆ ವಂದನೆ. ಇಷ್ಟಕ್ಕೆ ನಾನು ತೃಪ್ತಿಯಾಗಿರಬಾರ್ದಪ್ಪ. ಇನ್ನು ಮನೆಗೆ ಹೋದ್ಮೇಲೂ ಸಹ ಸ್ತೋತ್ರ ಮಾಡ್ತಲೇ ಇರಬೇಕು, ನಿನ್ನನ್ನು ಕೊಂಡಾಡುತ್ತಲೇ ಇರಬೇಕು, ನಿನ್ನನ್ನು ಘನಪಡಿಸುತ್ತಲೇ ಇರಬೇಕು ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೆ, ನನ್ನ ಜೊತೆಗಾರನೇ, ನನ್ನ ಬಾಳಿನ ಕೋಟೆಯು. ಕರಗಳನ್ನು ಚಾಚಿ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಾಳ ನೀನೆ. ಎಸ್ ಡ್ಯಾಡಿ, ನನ್ನ ಬಾಳಿನ ಬಾಳ, ನನ್ನ ಬಾಳಿನ ಬಾಳ ನೀನೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಾವು ಇನ್ನೂ ಕೃತಜ್ಞತೆ ಸಲ್ಲಿಸಬೇಕು. ನಿನ್ನ ಉಪಕಾರಗಳನ್ನೆಲ್ಲ ನೆನಪು ಮಾಡಿಕೊಂಡು ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಸ್ತುತಿಸಬೇಕು ಕರ್ತನೆ. ಆತ್ಮಿಕ ಜೀವಿತದ ಉನ್ನತ ಶ್ರೇಣಿ, ಉನ್ನತ ಹಂತ ಅಂದರೆ ಹೆಚ್ಚು ಹೆಚ್ಚಾಗಿ ನಿನ್ನನ್ನು ಸ್ತುತಿಸುವುದೇ ಆತ್ಮಿಕ ಬೆಳವಣಿಗೆಯ ಗುರುತು. ಆತ್ಮಿಕವಾಗಿ ಒಂದು ಪರಿಪಕ್ವತೆಗೆ ಬಂದಿದ್ದೀನಂದ್ರೆ ಅವನು ಹೆಚ್ಚು ಹೆಚ್ಚಾಗಿ ದೇವರನ್ನು ಸ್ತುತಿಸುವವನು, ಹೆಚ್ಚು ಹೆಚ್ಚಾಗಿ ಸ್ತೋತ್ರ ಮಾಡುತ್ತಲೇ ಇರುವವನು. ಹಾಲೆಲೂಯ. ನಾವು ಆ ಪರಿಪಕ್ವತೆಗೆ ಬಂದಿರಬೇಕಪ್ಪ, ಬರಬೇಕಪ್ಪ, ಇನ್ನೂ ಬರಬೇಕು ಸ್ವಾಮಿ. ಇನ್ನೂ ಹೆಚ್ಚು ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ಹೆಚ್ಚು ಹೆಚ್ಚಾಗಿ ಸ್ತೋತ್ರ ಮಾಡ್ತಲೇ ಇರಬೇಕು ಕರ್ತನೆ. ಇನ್ನೂ ಅಭಿವೃದ್ಧಿ ಹೊಂದಿ ಹೆಚ್ಚು ಹೆಚ್ಚಾಗಿ ಸ್ತೋತ್ರ ಮಾಡ್ತಾ ಇರಬೇಕು, ಸ್ತೋತ್ರ ಮಾಡ್ತಾ ಇರಬೇಕು, ಸ್ತೋತ್ರ ಮಾಡ್ತಾ ಇರಬೇಕು, ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನು ಈ ಮೆಚ್ಯೂರಿಟಿ ಲೆವೆಲ್ಗೆ ತಗೊಂಡು ಬಾ ಸ್ವಾಮಿ. ಮೆಚ್ಯೂರಿಟಿಗೆ ಬಂದವರು ಎಷ್ಟು ಮಟ್ಟಿಗೆ ಸ್ತೋತ್ರ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ದೇವ ಸೇವಕರುಗಳು ನೋಡಿದ್ದೇವೆ, ಒಳ್ಳೆ ಪರಿಪಕ್ವತೆಗೆ ಬಂದವರು ಬಾಯಿ ಸುಮ್ಮನೆ ಇರೋದಿಲ್ಲ, ಸ್ತೋತ್ರ ಮಾಡ್ತಲೇ ಇರ್ತದೆ. ಕೀರ್ತನೆಗಾರನ ಬಾಯಿ ಸ್ತೋತ್ರ ಮಾಡ್ತಲೇ ಇತ್ತು. ಎಷ್ಟೋ ಈಗ ಇರುವಂಥ ಈ ದಿನಮಾನಗಳ ದೇವ ಸೇವಕರ ಜೀವಿತದಲ್ಲೂ ಸಹ ಕರ್ತನೆ ಸ್ತೋತ್ರ ಮಾಡ್ತಲೇ ಇರ್ತದೆ. ಓ, ಮೆಚ್ಯೂರಿಟಿಯ ಗುರುತು, ಪರಿಪಕ್ವತೆ ಗುರುತು, ಅಭಿವೃದ್ಧಿಯ ಗುರುತು, ಆತ್ಮಿಕ ಬೆಳವಣಿಗೆಯ ಗುರುತು ನಮ್ಮ ಬಾಯಿಯಲ್ಲಿ ಬರುವ ಎಡೆಬಿಡದೆ ಸ್ತೋತ್ರ, ಸತತ ಸ್ತೋತ್ರ ಒಬ್ಬೊಬ್ಬರ ಜೀವಿತದಲ್ಲಿ ಇದು ಕಂಡು ಬರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.